ಮನವನ್ನು ತಿಳುವಳಿಕೆಯ ಕಡೆಗೆ ತಿರುಗಿಸಿದನು. ಇದು ಅನುಪಾತದ ಸಹಾಯದಿಂದ ಅನೇಕ ನಿರ್ಧಾರಗಳನ್ನು ರೂಪಿಸಿತು. ಇದು ಅಲಾರ್ಕ ಹೇಳಿದರು, ಅನುಪಾತದ ಸಹಾಯದಿಂದ ಅನೇಕ ನಿರ್ಧಾರಗಳನ್ನು ರೂಪಿಸುತ್ತದೆ. ಮೂವರು ಮಹಾನ್ ವೈಲಿಗಳು ಮುಕ್ತವಾಗಿ ಸುತ್ತಾಡುತ್ತಿದ್ದ ಜಗತ್ತಿನಲ್ಲಿ ಬುದ್ಧಿವಂತ ಬ್ರಾಹ್ಮಣನು ತನ್ನ ಶಿಷ್ಯರೊಂದಿಗೆ ಪ್ರಾಚೀನ ಬುದ್ಧಿವಂತಿಕೆಯನ್ನು ಹಂಚಿಕೊಂಡನು. 9 ಗುಣಗಳಿವೆ, ಅವನು ಹೇಳಿದನು. 3 ಒಳ್ಳೆಯತನ, 3 ಭಾವೋದ್ರೇಕ ಮತ್ತು 3 ಕತ್ತಲೆ. ಸಂತೋಷ, ತೃಪ್ತಿ ಮತ್ತು ಸಂತೋಷವು ಒಳ್ಳೆಯತನದ ಲಕ್ಷಣಗಳಾಗಿವೆ. ಆದರೆ ಕಾಮ, ಕೋಪ ಮತ್ತು ದ್ವೇಷವು ಭಾವೋದ್ರೇಕಕ್ಕೆ ಸೇರಿದೆ ಎಂದು ಅವನು ವಿವರಿಸಿದನು. ಮತ್ತೊಂದೆಡೆ ಸೋಮಾರಿತನ, ವಿಳಂಬ ಮತ್ತು ಭ್ರಮೆಗಳು ಕತ್ತಲೆಯ ನೆರಳುಗಳಾಗಿದ್ದು, ಬ್ರಾಹ್ಮಣನ ಮಾತುಗಳು ಅವನ ಕೇಳುಗರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣವನ್ನು ನೀಡುತ್ತಿದ್ದವು. ಅವರು 9 ಗುಣಗಳನ್ನು ಮಾನವ ಹಣೆಬರಹವನ್ನು ರೂಪಿಸುವ ವಿಭಿನ್ನ ಶಕ್ತಿಗಳೆಂದು ಭಾವಿಸಿದ್ದರು. ಅವರು ವಿಳಂಬದಿಂದ ಮುಕ್ತರಾದ ಶಾಂತವಾದ ಆತ್ಮ ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡ ಬಾಣಗಳ ಸುರಿಮಳೆಯ ಮೂಲಕ ಇತರರನ್ನು ಸೋಲಿಸಬಲ್ಲ ಬುದ್ಧಿವಂತ ವ್ಯಕ್ತಿಯ ಬಗ್ಗೆ ಮಾತನಾಡಿದರು. ಈ ಯೋಧನಂತಹ ಆಕೃತಿಯು ಕತ್ತಲೆಯ ವಿರುದ್ಧ ಹೋರಾಡುತ್ತಿರುವವರಿಗೆ ಭರವಸೆಯ ದಾರಿದೀಪವಾಗಿತ್ತು. ಬ್ರಾಹ್ಮಣನು ಮಾತನಾಡುವುದನ್ನು ಮುಂದುವರಿಸಿದಾಗ ಅವನ ಮಾತುಗಳು ಅವನ ಕೇಳುಗರನ್ನು ಬಹಳ ಹಿಂದಿನ ಯುಗಕ್ಕೆ ಕೊಂಡೊಯ್ದವು. ಅವರು ತನ್ನ ಶಾಂತವಾದ ಆತ್ಮ ಮತ್ತು ಮಹಾನ್ ಖ್ಯಾತಿಗೆ ಹೆಸರುವಾಸಿಯಾದ ರಾಜ ಅಂಬರೀಷನ ಕಥೆಯನ್ನು ಕೇಳಿದರು. ಜಗತ್ತು ವಿವಿಧ ರೀತಿಯ ದೋಷಗಳಿಂದ ಬಳಲುತ್ತಿದ್ದಾಗ ಮತ್ತು ನೀತಿವಂತರು ಪೀಡಿತರಾಗಿದ್ದಾಗ ರಾಜ ಅಂಬರೀಷನು ಸಾರ್ವಭೌಮತ್ವವನ್ನು ಪಡೆದುಕೊಳ್ಳಲು ತನ್ನ ಶಕ್ತಿಯನ್ನು ಮುಂದಿಟ್ಟನು. ಅವನು ತನ್ನ ತಪ್ಪುಗಳನ್ನು ನಿಗ್ರಹಿಸಿದನು ಮತ್ತು ನೀತಿವಂತರನ್ನು ಪೂಜಿಸಿದನು. ದೊಡ್ಡ ಯಶಸ್ಸನ್ನು ಸಾಧಿಸಿದನು. ರಾಜ ಅಂಬರೀಷನು ಪ್ರಾಚೀನ ಕಾಲದಲ್ಲಿ ಪದ್ಯಗಳನ್ನು ಹಾಡಿದ್ದನು. ಇದು ಅವನ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಎಂದು ಬ್ರಾಹ್ಮಣನು ಬಹಿರಂಗಪಡಿಸಿದನು. ರಾಜನ ಮಾತುಗಳು ಕಾಲಾನಂತರದಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಇದು ಅತಿದೊಡ್ಡ ದುರ್ಗುಣಕ್ಕೆ ವಿರುದ್ಧವಾದ ಎಚ್ಚರಿಕೆಯಾಗಿದೆ. ಕ್ಷಮೆ ಬಳಕೆಯಿಂದ ಪ್ರೇರೇಪಿಸಲ್ಪಟ್ಟ ಈ ಕಪಟ ವೈರಿ ಮನುಷ್ಯರನ್ನು ತಿಳಿಯದೆಯೇ ಹಳ್ಳಗಳಿಗೆ ಕರೆದೊಯ್ದರು. ಇದು ಅವರನ್ನು ನಿಷಿದ್ಧ ಕೃತ್ಯಗಳಲ್ಲಿ ತೊಡಗುವಂತೆ ಮಾಡಿತು. ಅವರನ್ನು ಭಾವೋದ್ರೇಕದ ಸರಪಳಿಗಳಿಂದ ಬಂಧಿಸಿತು. ಬ್ರಾಹ್ಮಣನು ರಾಜ ಅಂಬರೀಷನ ಪದ್ಯಗಳನ್ನು ಪಠಿಸಿದನು. ಅವನ ಧ್ವನಿಯು ಗೌರವ ಮತ್ತು ತುತ್ತುಗಳಿಂದ ತುಂಬಿತ್ತು. ನಾನು ಅನೇಕ ದೋಷಗಳನ್ನು ನಿಗ್ರಹಿಸಿದ್ದೇನೆ. ನಾನು ಎಲ್ಲಾ ವೈರಿಗಳನ್ನು ಕೊಂದಿದ್ದೇನೆ. ಆದರೆ ನನ್ನಿಂದ ನಾಶವಾಗದ ಒಂದು ಅತಿದೊಡ್ಡ ದುರ್ಗುಣವಿದೆ. ಆ ದೋಷದಿಂದ ಪ್ರಚೋದಿಸಲ್ಪಟ್ಟ ಈ ಜೀವವು ಬಯಕೆಯಿಂದ ಸ್ವಾತಂತ್ರ್ಯವನ್ನು ಸಾಧಿಸಲು ವಿಫಲವಾಗಿದೆ. ಪದಗಳು ಗಾಳಿಯಲ್ಲಿ ತೂಗಾಡುತ್ತಿರುವಾಗ ಕೇಳುಗರು ತಮ್ಮ ಬೆನ್ನೆಲುಬುಗಳಲ್ಲಿ ನಡುಕವನ್ನು ಅನುಭವಿಸಿದರು. ತಮ್ಮೊಳಗಿನ ಕತ್ತಲನ್ನು ಎದುರಿಸಲು ತಮ್ಮನ್ನು ಕರೆಯಲಾಗುತ್ತಿದೆ ಎಂದು ಅವರಿಗೆ ತಿಳಿದಿತ್ತು. ಬ್ರಾಹ್ಮಣನ ಸಂದೇಶವು ಸ್ಪಷ್ಟವಾಗಿತ್ತು. ತೀಕ್ಷ್ಣವಾದ ಕತ್ತಿಗಳಿಂದ ಕುಡುಕತನವನ್ನು ಕತ್ತರಿಸುವ ಮೂಲಕ ಮಾತ್ರ ಅದರ ಹಿಡಿತದಿಂದ ತಪ್ಪಿಸಿಕೊಳ್ಳಬಹುದು. ಬಳಕೆಗೆ ಶರಣಾಗುವುದರ ಪರಿಣಾಮಗಳು ಭೀಕರವಾಗಿದ್ದವು. ಬಳಕೆಯು ಆತಂಕಕ್ಕೆ ಕಾರಣವಾಯಿತು. ಇದು ಉತ್ಸಾಹಕ್ಕೆ ಸೇರಿದ ಗುಣಗಳ ಸ್ವಾಧೀನಕ್ಕೆ ಕಾರಣವಾಯಿತು. ಇವು ಪ್ರತಿಯಾಗಿ ಕತ್ತಲೆಯ ನೆರಳುಗಳನ್ನು ಹುಟ್ಟುಹಾಕಿದವು. ಮನುಷ್ಯರನ್ನು ಜನನ ಮತ್ತು ಮರಣದ ಚಕ್ರಕ್ಕೆ ಬಂಧಿಸಿದವು. ಬ್ರಾಹ್ಮಣನ ಮಾತುಗಳು ಅಂತ್ಯವಿಲ್ಲದ ಚಕ್ರದ ಚಿತ್ರವನ್ನು ಚಿತ್ರಿಸಿದವು. ಅಲ್ಲಿ ಆತ್ಮಗಳು ಪದೇ ಪದೇ ಹುಟ್ಟಿದವು. ಕೇವಲ ಮತ್ತೊಮ್ಮೆ ಮರಣವನ್ನು ಎದುರಿಸಿದವು. ಪಾಠವು ಕೊನೆಗೊಳ್ಳುತ್ತಿದ್ದಂತೆ ಕೇಳುಗರು ಭಯ ಮತ್ತು ಆತಂಕದ ಭಾವವನ್ನು ಅನುಭವಿಸಿದರು. ತಮಗೆ ಅಪರೂಪದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವರಿಗೆ ತಿಳಿದಿತ್ತು. ಸಾರ್ವಭೌಮತ್ವದ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆ ಬ್ರಾಹ್ಮಣನ ಮಾತುಗಳು ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಸೂರ್ಯನ ಬಿಸಿಲಿನಲ್ಲಿ ಒಬ್ಬ ಬ್ರಾಹ್ಮಣನು ರಾಜ ಜನಕನ ಮುಂದೆ ನಿಂತನು. ಅವನ ಕಣ್ಣುಗಳು ಗೌರವದಿಂದ ಕೆಳಮುಖವಾಗಿದ್ದವು. ರಾಜನ ಅಭಿವ್ಯಕ್ತಿ ಕಠಿಣವಾಗಿತ್ತು.
ಅವನ ಧ್ವನಿಯು ಅವರ ಸಂಭಾಷಣೆಯ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಪದಗಳನ್ನು ಮಾತನಾಡುವಾಗ ದೃಢವಾಗಿತ್ತು. ನೀನು ನನ್ನ ಆಳ್ವಿಕೆಯಲ್ಲಿ ವಾಸಿಸುವುದಿಲ್ಲ. ಬ್ರಾಹ್ಮಣ ಆದಾಗ್ಯೂ ಹಿಮ್ಮೆಟ್ಟಲಿಲ್ಲ. ಬದಲಿಗೆ ಅವನು ರಾಜನನ್ನು ಚುಚ್ಚಿದ ನೋಟದಿಂದ ನೋಡಿದನು ಮತ್ತು ಕೇಳಿದನು, ಹೇ ರಾಜ, ನಿನ್ನ ಪ್ರಾಂತ್ಯಗಳ ಮಿತಿಗಳು ಯಾವುವು? ನಾನು ಇನ್ನೊಬ್ಬ ರಾಜನ ಆಳ್ವಿಕೆಯಲ್ಲಿ ವಾಸಿಸಲು ಬಯಸುತ್ತೇನೆ, ಏಕೆಂದರೆ ನಾನು ನಿನ್ನ ಆಜ್ಞೆಯನ್ನು ಪಾಲಿಸಲು ಧರ್ಮಗ್ರಂಥಗಳಿಗೆ ಬದ್ಧನಾಗಿದ್ದರೆ. ರಾಜನ ಅಭಿವ್ಯಕ್ತಿ ಮೃದುಗೊಳ್ಳಿತು ಮತ್ತು ಅವನು ಬ್ರಾಹ್ಮಣನ ಮಾತುಗಳನ್ನು ಯೋಚಿಸುವಾಗ ಅವನ ಕಣ್ಣುಗಳು ಮೋಡದಂತೆ ಕಾಣುತ್ತಿದ್ದವು. ರಾಜನು ಆಲೋಚನೆಯಲ್ಲಿ ಕಳೆದು ಕುಳಿತಾಗ ಗಾಳಿಯು ಉದ್ವೇಗದಿಂದ ತುಂಬಿತ್ತು. ಅವನ ಮನಸ್ಸು ಬ್ರಾಹ್ಮಣನ ಕೋರಿಕೆಯ ಪರಿಣಾಮಗಳೊಂದಿಗೆ ಓಡುತ್ತಿತ್ತು. ಆದರೆ ಕ್ಷಣಿಕವಾದ ಚಂಡಮಾರುತದಂತೆ ಮೋಡವು ಹಾದು ಹೋಯಿತು ಮತ್ತು ರಾಜನ ಹಿಡಿತವು ಮರಳಿತು. ಅವನು ಸಂಕ್ಷಿಪ್ತ ಮೌನದ ನಂತರ ಮಾತನಾಡಿದನು. ಅವನ ಧ್ವನಿಯು ಈಗ ಕುತೂಹಲದಿಂದ ಕೂಡಿತ್ತು. ನನ್ನ ಪೂರ್ವಜರ ರಾಜ್ಯವು ವಿಶಾಲವಾಗಿದ್ದರೂ ರಾಜ ಜನಕನು ಹೇಳಿದನು, ನಾನು ದೂರದವರೆಗೆ ಹುಡುಕಿದ್ದೇನೆ, ಆದರೆ ಅದ ನಿಜವಾದ ಗಡಿಗಳನ್ನು ಕಂಡುಕೊಳ್ಳಲು ನನಗೆ ಸಾಧ್ಯವಾಗುತ್ತಿಲ್ಲ. ನಾನು ನನ್ನೊಳಗೆ ನನ್ನ ಮಕ್ಕಳ ನಡುವೆ ಮತ್ತು ಮಿಥಿಲಾ ನಗರದಲ್ಲಿಯೂ ಸಹ ನೋಡಿದೆ. ಆದರೆ ಆಧಿಪತ್ಯವು ಒಂದು ಅಸ್ಪಷ್ಟ ಪರಿಕಲ್ಪನೆಯೆಂದು ತೋರುತ್ತದೆ. ತಿಳುವಳಿಕೆಯ ಮೋಡವು ನನ್ನ ಮೇಲೆ ಬಂದಿತು, ಆದರೆ ಅದು ಹಾದು ಹೋಗುತ್ತಿದ್ದಂತೆ ಬಹುಶಃ ನನ್ನ ಆಧಿಪತ್ಯವು ಭೌತಿಕ ಗಡಿಗಳಿಂದ ಸೀಮಿತವಾಗಿಲ್ಲ ಎಂದು ನಾನು ಅರಿತುಕೊಂಡೆ. ಬಹುಶಃ ಎಲ್ಲವೂ ನನ್ನದೇ ಆಗಿರಬಹುದು, ಅಥವಾ ಬಹುಶಃ ಯಾವುದು ನಿಜವಾಗಿಯೂ ನನ್ನದಲ್ಲ. ಬ್ರಾಹ್ಮಣನು ರಾಜನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ತುಟಿಗಳ ಮೇಲೆ ನಗುವಿನ ಸುಳಿವು. ಅವನು ಕೇಳಿದನು, ಯಾವ ತಿಳುವಳಿಕೆಯು ನಿಮ್ಮನ್ನು ಈ ಸಾಕ್ಷಾತ್ಕಾರಕ್ಕೆ ಕರೆದೊಯ್ಯಿತು? ನಿಮ್ಮ ಪ್ರಭುತ್ವವು ಕೇವಲ ಭೂಪ್ರದೇಶವನ್ನು ಮೀರಿದೆ ಎಂದು ನೀವು ಹೇಗೆ ಕಂಡಿರಿ? ಅವನು ವಿವರಿಸಲು ಪ್ರಾರಂಭಿಸಿದಾಗ ರಾಜನ ಕಣ್ಣುಗಳು ಹೊಸ ಒಳನೋಟದಿಂದ ಹೊಳೆಯುತ್ತಿದ್ದವು. ಎಲ್ಲ ಪರಿಸ್ಥಿತಿಗಳು ಕ್ಷಣಿಕ ಮತ್ತು ಅಲ್ಪಕಾಲಿಕವೆಂದು ನನಗೆ ಅರ್ಥವಾಗಿದೆ ಎಂದು ರಾಜ ಜನಕನು ಹೇಳಿದನು. ಯಾವುದು ನಿಜವಾಗಿಯೂ ನನ್ನದಲ್ಲ, ಏಕೆಂದರೆ ಅದನ್ನು ಒಂದು ಕ್ಷಣದಲ್ಲಿ ಕಿತ್ತುಕೊಳ್ಳಬಹುದು. ನಾನು ವೈದಿಕ ಪಠ್ಯಗಳನ್ನು ನೆನಪಿಸಿಕೊಳ್ಳುತ್ತೇನೆ. ಅದು ಯಾರೊಬ್ಬರ ಆಸ್ತಿಯೂ ನಿಜವಾಗಿಯೂ ಅವರದ್ದಲ್ಲ ಎಂದು ಹೇಳುತ್ತದೆ. ಇದು ಕ್ಷಣಿಕವಾದ ಪರಿಕಲ್ಪನೆಯಾಗಿದ್ದು ಅದೃಷ್ಟದ ಹುಚ್ಚಾಟಿಕೆಗಳಿಂದ ಬಂಧಿಸಲ್ಪಟ್ಟಿದೆ. ಆದ್ದರಿಂದ ನನ್ನ ಪ್ರಭುತ್ವವು ಸ್ವಾಧೀನದ ಬಗ್ಗೆ ಅಲ್ಲ, ಆದರೆ ಲಗತ್ತಿಸದಿರುವಿಕೆಯ ಬಗ್ಗೆ ಎಂದು ನಾನು ಕಂಡುಕೊಂಡಿದ್ದೇನೆ. ರಾಜನು ಮಾತನಾಡುತ್ತಿರುವಾಗ ಅವನ ಮಾತುಗಳು ಕಮಲದ ಹೂವಿನಂತೆ ತೆರೆದುಕೊಳ್ಳುತ್ತಿದ್ದವು. ಅದು ಅವನ ತಿಳುವಳಿಕೆಯ ಆಳವನ್ನು ಬಹಿರಂಗಪಡಿಸಿತು. ಬ್ರಾಹ್ಮಣನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಅನುಮೋದನೆಯಿಂದ ಹೊಳೆಯುತ್ತಿದ್ದವು. ಅವನು ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಿಲ್ಲ, ಏಕೆಂದರೆ ರಾಜನು ಸತ್ಯದ ಸಾರವನ್ನು ಗ್ರಹಿಸಿದ್ದನೆಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಆಳವಾದ ಒಳನೋಟದ ಈ ಕ್ಷಣದಲ್ಲಿ ಬ್ರಾಹ್ಮಣನು ತನ್ನ ನಿಜವಾದ ಸ್ವಭಾವವನ್ನು ಬಹಿರಂಗಪಡಿಸಿದನು. ನಿಮ್ಮನ್ನು ಪರೀಕ್ಷಿಸಲು ಇಂದು ಇಲ್ಲಿಗೆ ಬಂದಿರುವ ನಾನು ಧರ್ಮನೆಂದು ತಿಳಿದುಕೊಳ್ಳಿ. ಈ ಚಕ್ರವನ್ನು ಚಲಿಸಿದ ಏಕೈಕ ವ್ಯಕ್ತಿ ನೀನೇ. ಒಳ್ಳೆಯ ಗುಣವನ್ನು ಅದರ ಸುತ್ತಳತೆಯಾಗಿ ಮತ್ತು ತಿಳುವಳಿಕೆಯನ್ನು ಅದರ ಸುತ್ತಳತೆಯಾಗಿ ತಿರುಗಿಸುವ ಚಕ್ರ. ಪ್ರಾಚೀನ ಮರಗಳಿಂದ ಸುತ್ತುವರಿದ ಶಾಂತವಾದ ವಾತಾವರಣದಲ್ಲಿ ಬುದ್ಧಿವಂತ ಬ್ರಾಹ್ಮಣನು ನೇಯ್ದ ಚಾಪೆಯ ಮೇಲೆ ಅಡ್ಡ ಕಾಲಿನೊಂದಿಗೆ ಕುಳಿತಿದ್ದನು. ಅವನ ಕಣ್ಣುಗಳು ಹೆದರಿಕೆಯ ಗಾಳಿಯಿಂದ ತನ್ನ ಮುಂದೆ ನಿಂತಿರುವ ಯುವತಿಯ ಮೇಲೆ ಗಾಢವಾಗಿ ನಿಂತವು. ಅವಳು ಋಷಿಯೊಂದಿಗೆ ಮಾತನಾಡುವಾಗ ಅವಳ ಕೈಗಳು ಪ್ರಾರ್ಥನೆಯಲ್ಲಿ ಒಟ್ಟಿಗೆ ಅಂಟಿಕೊಂಡಿದ್ದವು. ಅವಳ ಧ್ವನಿಯು ಪಿಸುಗುಟ್ಟುವಿಕೆಯ ಮೇಲಿತ್ತು. ಪೂಜ್ಯರೇ, ನಾನು ನಿಮ್ಮನ್ನು ಈ ಜಗತ್ತಿನಲ್ಲಿ ಬಹಳ ಸುಲಭವಾಗಿ ಮತ್ತು ಸಹಾನುಭೂತಿಯಿಂದ ಚಲಿಸುವ ವ್ಯಕ್ತಿಯಾಗಿ ನೋಡುತ್ತೇನೆ. ನೀವು ವೇದಗಳ ಗುರು, ಅರಣ್ಯ ಸನ್ಯಾಸಿ
ಮತ್ತು ಮನೆಯವರ ಕರ್ತವ್ಯಗಳ ವೀಕ್ಷಕರು. ನಿಮ್ಮ ಮಾರ್ಗವು ಭಕ್ತಿ ಮತ್ತು ಸ್ವಯಂ ಶಿಸ್ತಿನ ಮಾರ್ಗವಾಗಿದೆ ಮತ್ತು ನಾನು ನಿಮ್ಮ ಹೆಜ್ಜೆಗುರುತುಗಳನ್ನು ಅನುಸರಿಸಲು ಯೋಗ್ಯನಲ್ಲ ಎಂದು ನಾನು ಹೆದರುತ್ತೇನೆ. ಆಕೆಯ ಮಾತುಗಳನ್ನು ಕೇಳುವಾಗ ಬ್ರಾಹ್ಮಣನ ಅಭಿವ್ಯಕ್ತಿ ನಿರ್ಮಲವಾಗಿ ಉಳಿಯಿತು. ಅವನು ಕರುಣಾಮಯ ಕಣ್ಣುಗಳಿಂದ ಅವಳನ್ನು ದಿಟ್ಟಿಸಿ ನೋಡಿದನು. ಅವನ ಧ್ವನಿಯು ಹಿತವಾದ ಗುಣವನ್ನು ಪಡೆದುಕೊಂಡಿತು. ಓ ಪ್ರಿಯ, ನನ್ನ ಕ್ರಿಯೆಗಳಿಂದ ಅಥವಾ ನೀವು ಅವುಗಳನ್ನು ಗ್ರಹಿಸುವ ವಿಧಾನದಿಂದ ನನ್ನನ್ನು ನಿರ್ಣಯಿಸಬೇಡಿ. ನಾನು ದೈವಿಕ ಪಾತ್ರೆ ಮತ್ತು ಈ ಬ್ರಹ್ಮಾಂಡದೊಳಗೆ ಇರುವ ಎಲ್ಲವೂ ಅಂತಿಮ ವಾಸ್ತವತೆಯ ಅಭಿವ್ಯಕ್ತಿಯಾಗಿದೆ. ಈ ಜಗತ್ತಿನಲ್ಲಿ ವಾಸಿಸುವ ಯಾವುದೇ ಜೀವಿಗಳು ಚಲಿಸುತ್ತಿರಲಿ ಅಥವಾ ನಿಶ್ಚಲವಾಗಿರಲಿ, ನಾನು ಅವುಗಳೆಲ್ಲವನ್ನೂ ನಾಶಪಡಿಸುತ್ತಿದ್ದೇನೆ ಎಂದು ತಿಳಿಯಿರಿ. ಬೆಂಕಿಯು ಮರವನ್ನು ಸೇವಿಸುವಂತೆಯೇ ಅವನು ಮಾತನಾಡುವಾಗ ಅವನ ಮಾತುಗಳು ತಮ್ಮದೇ ಆದ ಜೀವನವನ್ನು ತೆಗೆದುಕೊಳ್ಳುವಂತೆ ತೋರುತ್ತಿತ್ತು. ಗಾಳಿಯನ್ನು ಪಾರಮಾರ್ಥಿಕ ಶಕ್ತಿಯಿಂದ ತುಂಬಿದವು. ಯುವತಿಯು ತನ್ನ ಹೃದಯವು ಬ್ರಹ್ಮಾಂಡದ ವಿಶಾಲತೆಯಿಂದ ತುಂಬಿದಂತೆ ವಿಸ್ತರಿಸಲು ಪ್ರಾರಂಭಿಸಿದೆ ಎಂದು ಭಾವಿಸಿದಳು. ಅವಳು ಅಸಂಖ್ಯಾತ ಜೀವಿಗಳ ದರ್ಶನಗಳನ್ನು ಕಂಡಳು. ಎಲ್ಲರೂ ಪರಸ್ಪರ ಸಂಪರ್ಕ ಹೊಂದಿದ್ದಾರೆ ಮತ್ತು ಪರಸ್ಪರ ಅವಲಂಬಿತರಾಗಿದ್ದಾರೆ. ಮತ್ತು ಬ್ರಾಹ್ಮಣನ ಮಾತುಗಳು ಕೇವಲ ಸತ್ಯದ ಹೇಳಿಕೆಯಲ್ಲ, ಆದರೆ ಒಂದು ಬಹಿರಂಗವಾಗಿದೆ ಎಂದು ಅರ್ಥ ಮಾಡಿಕೊಂಡಳು. ತನ್ನ ಧ್ವನಿಯು ಯುವತಿಯ ಸುತ್ತಲೂ ಮೃದುವಾದ ಮಂತ್ರವನ್ನು ಹೆಣೆಯುತ್ತಾ ಋಷಿ ಮುಂದುವರಿಸಿದರು. ಈ ಜ್ಞಾನವೇ ನನ್ನ ಸಂಪತ್ತು ಪ್ರಿಯ, ಅವರು ಹೇಳಿದರು, ಮತ್ತು ಇದು ನಮ್ಮನ್ನು ನಿಜವಾದ ತಿಳುವಳಿಕೆಗೆ ಕರೆದೊಯ್ಯುವ ಮಾರ್ಗವಾಗಿದೆ. ಇದು ಚಿಹ್ನೆಗಳು ಅಥವಾ ಜೀವನ ವಿಧಾನಗಳಿಂದ ಬಂಧಿಸಲ್ಪಟ್ಟಿಲ್ಲ, ಬದಲಿಗೆ ಅವೆಲ್ಲವನ್ನೂ ಮೀರಿಸುತ್ತದೆ. ಈ ತಿಳುವಳಿಕೆಯನ್ನು ಪಡೆದವರು ಅವರ ಪರಿಸ್ಥಿತಿ ಏನೇ ಇರಲಿ ಅಂತಿಮವಾಗಿ ಅಂತಿಮ ವಾಸ್ತವವನ್ನು ಸಾಧಿಸುತ್ತಾರೆ. ಸಮುದ್ರಕ್ಕೆ ಹರಿಯುವ ಹಲವಾರು ನದಿಗಳು ಅದರ ನೀರಿನಿಂದ ಒಂದಾಗುತ್ತವೆ. ಅವನು ಮಾತನಾಡುತ್ತಿರುವಾಗ ಯುವತಿಯ ಮನಸ್ಸು ಶಾಂತವಾಗಲು ಪ್ರಾರಂಭಿಸಿತು ಮತ್ತು ಶಾಂತಿಯ ಭಾವವು ಅವಳನ್ನು ತೊಳೆದುಕೊಂಡಿತು. ಬ್ರಾಹ್ಮಣನ ಮಾತುಗಳು ಕೇವಲ ಒಂದು ಬೋಧನೆಯಲ್ಲ, ಆದರೆ ದೈವಿಕತೆಯೊಂದಿಗೆ ವಿಲೀನಗೊಳ್ಳುವ ಆಹ್ವಾನವೆಂದು ಅವಳು ಕಂಡಳು. ಋಷಿಯ ಕಣ್ಣುಗಳು ಅವಳ ಆತ್ಮದಲ್ಲಿ ಮುಳುಗಿದವು. ಈ ಸಾಕ್ಷಾತ್ಕಾರದ ಕಡೆಗೆ ಅವಳನ್ನು ಮಾರ್ಗದರ್ಶನ ಮಾಡುವಂತೆ ತೋರುತ್ತಿತ್ತು. ಬ್ರಾಹ್ಮಣನ ಧ್ವನಿಯು ಮತ್ತೊಮ್ಮೆ ಸೌಮ್ಯವಾದ ಧ್ವನಿಯನ್ನು ಪಡೆದುಕೊಂಡಿತ್ತು. ಅವನ ಮಾತುಗಳು ಸಹಾನುಭೂತಿಯೊಂದಿಗೆ ತೊಟ್ಟಿಕ್ಕಿದವು. ನೀವು ಜಗತ್ತಿಗೆ ಹೆದರುವ ಅಗತ್ಯವಿಲ್ಲ ಪ್ರಿಯನೇ ಎಂದು ಅವರು ಹೇಳಿದರು. ನಿಮ್ಮ ಹೃದಯವು ಅಂತಿಮ ವಾಸ್ತವದ ಮೇಲೆ ಸ್ಥಿರವಾಗಿದ್ದರೆ ಅದು ನಿಮ್ಮಿಂದ ಪ್ರತ್ಯೇಕವಾಗಿಲ್ಲ, ಆದರೆ ನಿಮ್ಮ ಅಸ್ತಿತ್ವದ ಅವಿಭಾಜ್ಯ ಅಂಗವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮ ಆತ್ಮವು ನನ್ನೊಂದಿಗೆ ವಿಲೀನಗೊಳ್ಳುತ್ತದೆ ಮತ್ತು ಒಟ್ಟಾಗಿ ನಾವು ಬ್ರಹ್ಮಾಂಡದೊಂದಿಗೆ ಒಂದಾಗುತ್ತೇವೆ. ಅವನು ಮಾತನಾಡುವುದನ್ನು ಮುಗಿಸಿದಾಗ ಒಣಗಿದ ಭೂಮಿಯ ಮೇಲೆ ಬೀಳುವ ಸೌಮ್ಯವಾದ ಮಳೆಯಂತೆ ಶಾಂತಿಯ ಭಾವವು ತೆರವುಗೊಂಡಿತು. ಆ ಯುವತಿಯು ಭಾವಿಸಿದಳು, ಒಂದು ವಿನಮ್ರವಾದ ವಾಸಸ್ಥಾನದಲ್ಲಿ ಬ್ರಾಹ್ಮಣನ ಹೆಂಡತಿಯು ತನ್ನ ಗಂಡನೊಂದಿಗೆ ಕುಳಿತು ಬ್ರಹ್ಮಾಂಡದ ರಹಸ್ಯಗಳ ಬಗ್ಗೆ ಜ್ಞಾನೋದಯವನ್ನು ಹುಡುಕುತ್ತಿದ್ದಳು. ಅಜ್ಞಾನದ ಮುಸುಕು ಮೀರಿ ಇರುವ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳಲು ಅವಳ ಕಣ್ಣುಗಳು ಆಳವಾದ ಹಂಬಲದಿಂದ ಹೊಳೆಯುತ್ತಿದ್ದವು. ಅವಳು ತನ್ನ ಗಂಡನ ಕಡೆಗೆ ತಿರುಗಿ, ನಾನು ಸ್ವಲ್ಪ ಬುದ್ಧಿವಂತಿಕೆಯ ಪಾತ್ರೆ, ನನ್ನ ಮನಸ್ಸು ಪ್ರಾಪಂಚಿಕ ಕಾಳಜಿಯ ಧೂಳಿನಿಂದ ಕೂಡಿದೆ. ಪ್ರಿಯ ಪತಿ, ನೀವು ಮಾತನಾಡುವ ಈ ಜ್ಞಾನವನ್ನು ನಾನು ಹೇಗೆ ಪಡೆಯಬಹುದು ಎಂದು ಹೇಳಿ, ಅದು ಯಾವ ಮೂಲದಿಂದ ಹರಿಯುತ್ತದೆ ಎಂಬುದನ್ನು ನನಗೆ ತೋರಿಸಿ. ಅವನು ವಿವರಿಸಲು ಪ್ರಾರಂಭಿಸಿದಾಗ ಬ್ರಾಹ್ಮಣನ ಕಣ್ಣುಗಳು ಸಹಾನುಭೂತಿಯಿಂದ ಹೊಳೆಯುತ್ತಿದ್ದವು. ನನ್ನ ಪ್ರಿಯ ಪತ್ನಿ, ಅವನು ಹೇಳಿದನು, ಬ್ರಹ್ಮನಿಗೆ ಸಮರ್ಪಿತವಾದ ಬುದ್ಧಿವಂತಿಕೆಯು ಕೆಳಗಿನ ಅರಣಿ, ಆದರೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮಗೆ ಮಾರ್ಗದರ್ಶನ ನೀಡುವ ಗುರುವು ಮೇಲಿನ ಅರಣಿ. ತಪಸ್ಸು ಮತ್ತು ಧರ್ಮಗ್ರಂಥಗಳ ಆಳವಾದ ತಿಳುವಳಿಕೆಯ ಮೂಲಕ ನಾವು ನಮ್ಮೊಳಗೆ ಜ್ಞಾನದ ಬೆಂಕಿಯನ್ನು ಹೊತ್ತಿಸಬಹುದು. ಬ್ರಾಹ್ಮಣನ ಹೆಂಡತಿಯು ಶ್ರದ್ಧೆಯಿಂದ ಆಲಿಸಿದಳು.
ಅವಳು ಬಯಸಿದ ಬುದ್ಧಿವಂತಿಕೆಗಾಗಿ ಅವಳ ಹೃದಯವು ಹಂಬಲಿಸಿತು. ಅವಳು ಕೇಳಿದರು. ಆದರೆ ಕ್ಷೇತ್ರಜ್ಞ ಎಂದು ಕರೆಯಲ್ಪಡುವ ಬ್ರಹ್ಮನ ಈ ಚಿಹ್ನೆಯ ವಿವರಣೆಯನ್ನು ನಾನು ಎಲ್ಲಿ ಕಂಡುಹಿಡಿಯಬಹುದು? ಅದರ ನಿಜವಾದ ಸ್ವರೂಪವನ್ನು ನಾನು ಅರ್ಥ ಮಾಡಿಕೊಳ್ಳಲು ನಾನು ಅದನ್ನು ಹೇಗೆ ಗ್ರಹಿಸಬಹುದು? ಬ್ರಾಹ್ಮಣನು ನಗುತ್ತಾ ಉತ್ತರಿಸಿದನು, ಕ್ಷೇತ್ರಜ್ಞನು ಎಲ್ಲಾ ಚಿಹ್ನೆಗಳು ಮತ್ತು ಗುಣಗಳನ್ನು ಮೀರಿದ್ದಾನೆ. ಕಾರಣ ಅಥವಾ ಮೂಲವಿಲ್ಲ. ಆದರೂ ಅವನನ್ನು ಗ್ರಹಿಸುವ ವಿಧಾನವನ್ನು ನಾನು ನಿಮಗೆ ಕಲಿಸುತ್ತೇನೆ. ಅದು ನೇರ ಅನುಭವದ ಮೂಲಕ ಹೂವುಗಳ ಪರಿಮಳವನ್ನು ಗ್ರಹಿಸುವ ಜೇನುನೊಣದಂತೆ ಅವರು ಮುಂದುವರಿಸಿದರು. ಈ ತಿಳುವಳಿಕೆಯನ್ನು ಕ್ರಿಯೆಯಿಂದ ಶುದ್ಧೀಕರಿಸಬೇಕು. ಅಜ್ಞಾನ ಮತ್ತು ತಪ್ಪು ಕಲ್ಪನೆಗಳ ಕಲ್ಮಶಗಳಿಂದ ಮುಕ್ತಗೊಳಿಸಬೇಕು. ಈ ಪರಿವರ್ತನೆಗೆ ಒಳಗಾಗದವರು ಬ್ರಹ್ಮನನ್ನು ಗುಣಲಕ್ಷಣಗಳೊಂದಿಗೆ ತೊಡಗಿಸಿಕೊಂಡಂತೆ ನೋಡುತ್ತಾರೆ. ಆದರೆ ವಾಸ್ತವವಾಗಿ ಅವನು ಎಲ್ಲಾ ಮಿತಿಗಳನ್ನು ಮೀರಿದ್ದಾನೆ. ಬ್ರಾಹ್ಮಣನ ಹೆಂಡತಿ ಶ್ರದ್ಧೆಯಿಂದ ಆಲಿಸಿದಳು. ಅವಳ ಮನಸ್ಸು ಪ್ರತಿ ಪದದಲ್ಲೂ ಕುಡಿಯುತ್ತಿತ್ತು. ಅವಳು ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ. ಬದಲಿಗೆ ಬಾಯಾರಿದ ಸಸ್ಯವು ನೀರಿನಲ್ಲಿ ಕುಡಿಯುವಂತೆ ಬೋಧನೆಗಳನ್ನು ಹೀರಿಕೊಂಡಳು. ಅವಳು ಚಿಂತನೆಯಲ್ಲಿ ಕುಳಿತಾಗ ಬ್ರಾಹ್ಮಣನ ಮಾತುಗಳು ಅವಳ ಅಸ್ತಿತ್ವದೊಳಗೆ ಬೇರೂರಲು ಪ್ರಾರಂಭಿಸಿದವು. ಅವಳ ತಿಳುವಳಿಕೆಯು ವಿಸ್ತರಿಸಿತು ಮತ್ತು ಸೃಷ್ಟಿಯ ವಿಶಾಲ ವಿಸ್ತಾರವನ್ನು ಅನಂತ ಬ್ರಹ್ಮನ ಅಭಿವ್ಯಕ್ತಿ ಎಂದು ಅವಳು ಗ್ರಹಿಸಿದಳು. ಅವಳ ಮನಸ್ಸಿನ ಗಡಿಗಳು ಕರಗಿದವು ಮತ್ತು ಅವಳು ತನ್ನದೇ ಆದ ಮಿತಿಗಳನ್ನು ಮೀರಿಸಿದರು. ಆ ಕ್ಷಣದಲ್ಲಿ ಅವಳು ಅಂತಿಮ ವಾಸ್ತವದೊಂದಿಗೆ ಒಂದಾದ. ಹಲವು ವರ್ಷಗಳ ನಂತರ ಮಹಾನ್ ಯೋಧ ಅರ್ಜುನನು ಆಧ್ಯಾತ್ಮಿಕ ವಿಮೋಚನೆಯ ಹಾದಿಯಲ್ಲಿ ಮಾರ್ಗದರ್ಶನ ಪಡೆಯಲು ಕೃಷ್ಣನ ಪಾದಗಳ ಬಳಿ ಕುಳಿತನು. ಅವನು, ಅಂತಹ ಜ್ಞಾನೋದಯವನ್ನು ಸಾಧಿಸಿದವರು ಎಲ್ಲಿದ್ದಾರೆ? ಓ ದೇವರೇ, ಅವರ ಬಗ್ಗೆ ನನಗೆ ತಿಳಿಸಿ ಎಂದು ಕೇಳಿದನು. ಕೃಷ್ಣನು ಮುಗುಳ್ನಕ್ಕು ಉತ್ತರಿಸಿದನು, ನನ್ನ ಪ್ರಿಯ ಅರ್ಜುನನೇ, ನನ್ನ ಸ್ವಂತ ಮನಸ್ಸು ಬ್ರಹ್ಮನ ಹೆಂಡತಿಯಾಗಿದ್ದು ಜ್ಞಾನದಿಂದ ಶುದ್ಧಳಾಗಿ ಅಜ್ಞಾನದ ಬಂಧಗಳಿಂದ ಮುಕ್ತವಾಗಿದೆ ಮತ್ತು ನಾನು ಸ್ವತಃ ಎಲ್ಲಾ ಗುಣಗಳು ಮತ್ತು ಗುಣಗಳನ್ನು ಮೀರಿ ಕ್ಷೇತ್ರಜ್ಞನಾಗಿದ್ದೇನೆ. ಕೃಷ್ಣನು ಈ ಮಾತುಗಳನ್ನು ಹೇಳುತ್ತಿದ್ದಂತೆ ಭೂಪ್ರದೇಶದ ಮೇಲೆ ಆಳವಾದ ಮೌನ ಆವರಿಸಿತು. ವಾಸ್ತವದ ಸಾರವು ಅರ್ಜುನನ ಕಣ್ಣುಗಳ ಮುಂದೆ ಪ್ರಕಟವಾಯಿತು. ಅವನು ಆಕಾಶದಲ್ಲಿ ಸೂರ್ಯನ ಸ್ಫೋಟದಂತೆ ಹೊಳೆಯುತ್ತಿರುವ ಅನಂತ ಬ್ರಹ್ಮನನ್ನು ನೋಡಿದನು. ಆ ಕ್ಷಣದಲ್ಲಿ ಅವನು ತಾನು ಎಂದು ತಿಳಿದಿದ್ದನು. ಪ್ರಶಾಂತವಾದ ಬೆಳಗಿನ ಮೌನದಲ್ಲಿ ಅರ್ಜುನನು ತನ್ನ ಪೂಜ್ಯ ಗುರುವಾದ ವಾಸುದೇವನ ಮುಂದೆ ಅತ್ಯುನ್ನತ ಸತ್ಯವನ್ನು ತಿಳಿದುಕೊಳ್ಳುವ ಉತ್ಸಾಹದಿಂದ ಕುಳಿತನು. ಅವನ ಮನಸ್ಸು ಕುತೂಹಲದಿಂದ ಉರಿಯಿತು ಮತ್ತು ಅವನು ಬ್ರಹ್ಮನ ರಹಸ್ಯಗಳನ್ನು ವಿವರಿಸುವಂತೆ ತನ್ನ ಗುರುವನ್ನು ಬೇಡಿಕೊಂಡನು. ವಾಸುದೇವನು ಕರುಣೆಯಿಂದ ನಕ್ಕನು ಮತ್ತು ತನ್ನ ಬುದ್ಧಿವಂತ ಗುರುವಿನ ಮಾರ್ಗದರ್ಶನವನ್ನು ಬಯಸಿದ್ದ ಯುವ ಶಿಷ್ಯನೊಬ್ಬನ ಪ್ರಾಚೀನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಅತ್ಯುನ್ನತವಾದ ಒಳ್ಳೆಯದನ್ನು ಪಡೆಯಲು ಉತ್ಸುಕನಾಗಿದ್ದ ಶಿಷ್ಯನು ತನ್ನ ಶಿಕ್ಷಕನಿಗೆ ಆಳವಾದ ಪ್ರಶ್ನೆಗಳ ಸರಣಿಯನ್ನು ಕೇಳಿದನು. ನಾನು ಎಲ್ಲಿದ್ದೇನೆ? ನೀನು ಎಲ್ಲಿಂದ ಬಂದಿದ್ದೀಯ? ಯಾವುದು ಅತ್ಯುನ್ನತ ಸತ್ಯ ಎಂಬುದನ್ನು ವಿವರಿಸಿ. ಯಾವ ಮೂಲದಿಂದ ಎಲ್ಲಾ ಜೀವಿಗಳು ಚಲನಶೀಲವಾಗಿ ಮತ್ತು ನಿಶ್ಚಲವಾಗಿ ಹುಟ್ಟಿಕೊಂಡಿವೆ? ಅಚಲವಾದ ಪ್ರತಿಜ್ಞೆಗಳನ್ನು ಹೊಂದಿದ್ದ ಋಷಿಯು ತನ್ನ ಶಿಷ್ಯನ ಪ್ರಶ್ನೆಗಳನ್ನು ಗಮನದಿಂದ ಆಲಿಸಿದನು. ಅವನು ತಿಳುವಳಿಕೆಯಿಂದ ತಲೆಯಾಡಿಸಿದನು ಮತ್ತು ಸೌಮ್ಯವಾದ ನಗುವಿನೊಂದಿಗೆ ವಾಸ್ತವದ ಸ್ವರೂಪವನ್ನು ವಿವರಿಸಲು ಪ್ರಾರಂಭಿಸಿದನು. ಇದನ್ನೆಲ್ಲ ಸ್ವತಃ ಬ್ರಹ್ಮನು ಘೋಷಿಸಿದನು ಎಂದು ಅವನು ಹೇಳಿದನು. ಇದು ನಿಜವಾದ ಅಸ್ತಿತ್ವವನ್ನು ರೂಪಿಸುವ ಪರಿಗಣನೆಯನ್ನು ಒಳಗೊಂಡಿರುತ್ತದೆ. ನಾವು ಜ್ಞಾನವನ್ನು ಅತ್ಯುನ್ನತ ವಸ್ತುವಾಗಿ ಪರಿಗಣಿಸುತ್ತೇವೆ ಮತ್ತು ತ್ಯಾಗವನ್ನು ಅತ್ಯುತ್ತಮ ತಪಸ್ಸು ಎಂದು ಪರಿಗಣಿಸುತ್ತೇವೆ. ಗುರುವಿನ ಮಾತುಗಳು ಬುದ್ಧಿವಂತಿಕೆಯ ವಸ್ತ್ರವನ್ನು ನೇಯ್ದು ತನ್ನ ಶಿಷ್ಯನಿಗೆ ಅಸ್ತಿತ್ವದ ಜಟಿಲ ಮಾರ್ಗಗಳ ಮೂಲಕ ಮಾರ್ಗದರ್ಶನ ನೀಡುತ್ತಿದ್ದವು. ಅವರು ಜೀವವೃಕ್ಷದ ಬಗ್ಗೆ ಮಾತನಾಡಿದರು. ಅದರ ಅಪ್ರಕಟಿತ ಬೀಜವು ಮೊಳಕೆಯೊಡೆಯುತ್ತದೆ. ಅದರ ತಿಳುವಳಿಕೆಯ ಕಾಂಡ ಮತ್ತು ಅದರ ಉನ್ನತ ಪ್ರಜ್ಞೆಯ ಶಾಖೆಗಳು ಎಲ್ಲಾ ವಿಷಯಗಳನ್ನು
ಜ್ಞಾನದ ತೀಕ್ಷ್ಣವಾದ ಖಡ್ಗದಿಂದ ಕತ್ತರಿಸುವುದು. ಅವರು ಹೇಳಿದರು, ಒಬ್ಬನು ಅಮರತ್ವವನ್ನು ಸಾಧಿಸುತ್ತಾನೆ ಮತ್ತು ಜನನ ಮತ್ತು ಮರಣವನ್ನು ತ್ಯಜಿಸುತ್ತಾನೆ. ವಾಸುದೇವನು ತನ್ನ ಕಥೆಯನ್ನು ಮುಂದುವರಿಸುತ್ತಿದ್ದಂತೆ ಅರ್ಜುನನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ಬ್ರಹ್ಮನ ಸುತ್ತಲೂ ನೆರೆದಿದ್ದ ಪ್ರಾಚೀನ ಋಷಿಗಳ ಆಳವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ಗುರುಗಳು ವಿವರಿಸುತ್ತಿದ್ದಂತೆ ಅವನು ಶ್ರದ್ಧೆಯಿಂದ ಆಲಿಸಿದನು. ಸ್ವತಃ ಅಜ್ಜಿಯು ಅತ್ಯುನ್ನತವಾದ ಒಳ್ಳೆಯದರ ಬಗ್ಗೆ ಮಾತನಾಡುತ್ತಾ, ಅದು ಸತ್ಯದಿಂದ ಹುಟ್ಟಿದೆ ಮತ್ತು ತಪಸ್ಸು ಕಾರ್ಯದಲ್ಲಿ ಸತ್ಯವಾಗಿದೆ ಎಂದು ಬಹಿರಂಗಪಡಿಸಿದನು. ಬ್ರಹ್ಮನ ಮಾತುಗಳು ಯುಗಯುಗಗಳಿಂದ ಪ್ರತಿಧ್ವನಿಸುತ್ತಾ ಜ್ಞಾನೋದಯದ ಕಡೆಗೆ ಅವರ ಪ್ರಯಾಣದಲ್ಲಿ ಅನ್ವೇಷಕರಿಗೆ ಮಾರ್ಗದರ್ಶನ ನೀಡುತ್ತಿದ್ದವು. ನಾನು ಈಗ ಒಬ್ಬರಿಗೊಬ್ಬರು ನಿರ್ಬಂಧಿತವಾಗಿರುವ ಮತ್ತು ಜ್ಞಾನವನ್ನು ಹೊಂದಿರುವ ಬ್ರಾಹ್ಮಣರ ಬಗ್ಗೆ ಮಾತನಾಡುತ್ತೇನೆ ಎಂದು ಅವರು ಹೇಳಿದರು. ಬುದ್ಧಿವಂತರು ಧರ್ಮ ಅಥವಾ ಕರ್ತವ್ಯವು 4 ಭಾಗಗಳನ್ನು ಹೊಂದಿದ್ದರೂ ಸಹ ಒಂದೇ ಎಂದು ಹೇಳುತ್ತಾರೆ. ವಾಸುದೇವನು ತನ್ನ ಕಥೆಯನ್ನು ಮುಗಿಸಿದಾಗ ಅರ್ಜುನನು ಚಿಂತನಶೀಲ ಮೌನದಲ್ಲಿ ಕುಳಿತನು. ಅವನ ಮನಸ್ಸು ಅವನಿಗೆ ಪ್ರಕಟವಾದ ಆಳವಾದ ಸತ್ಯಗಳನ್ನು ಪ್ರತಿಬಿಂಬಿಸುತ್ತಿತ್ತು. ಬ್ರಹ್ಮನ ಮಾರ್ಗವು ಜೀವನ ವಿಧಾನಗಳ ಮೂಲಕ ಪ್ರಯಾಣವಾಗಿದೆ ಎಂದು ಅವನು ಅರಿತುಕೊಂಡನು. ಬ್ರಹ್ಮಚಾರಿ ದೇಶೀಯತೆ, ಕಾಡಿನಲ್ಲಿ ವಾಸಿಸುವುದು ಮತ್ತು ಅಂತಿಮವಾಗಿ ಆಧ್ಯಾತ್ಮ ಪದೈವಿಕತೆಯೊಂದಿಗಿನ ಏಕತೆಯ ಅತ್ಯುನ್ನತ ಹೆಜ್ಜೆಯ ಕ್ಷಣದಲ್ಲಿ ಅರ್ಜುನನ ಹೃದಯವು ಅಂತಿಮ ಸತ್ಯಕ್ಕಾಗಿ ಹಂಬಲದಿಂದ ತುಂಬಿತ್ತು. ವಾಸುದೇವನು ತನಗೆ ಬಹಿರಂಗಪಡಿಸಿದ ನಿಗೂಢತೆಗಳ ಮೇಲ್ಮೈಯನ್ನು ತಾನು ಗೀಚಿದಷ್ಟೇ ಎಂದು ಅವನಿಗೆ ತಿಳಿದಿತ್ತು. ಆದರೂ ಮುಕ್ತ ಮನಸ್ಸು ಮತ್ತು ಸಿದ್ಧಮನಸ್ಸಿನ ಮನೋಭಾವದಿಂದ ಅವನು ಪ್ರಾಚೀನ ಋಷಿಗಳ ಬುದ್ಧಿವಂತಿಕೆ ಮತ್ತು ತನ್ನ ಪೂಜ್ಯ ಗುರುವಿನ ಪರೋಪಕಾರಿ ಮಾತುಗಳಿಂದ ಮಾರ್ಗದರ್ಶನ ಪಡೆದು ಜ್ಞಾನೋದಯದ ಕಡೆಗೆ ತನ್ನ ಸ್ವಂತ ಪ್ರಯಾಣವನ್ನು ಪ್ರಾರಂಭಿಸಿದರು. ಪ್ರಾಚೀನ ಬುದ್ಧಿವಂತಿಕೆ ಕ್ಷೇತ್ರದಲ್ಲಿ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಅಸ್ತಿತ್ವದ ಸ್ವರೂಪದ ಬಗ್ಗೆ ಆಳವಾದ ಸತ್ಯವನ್ನು ಬಹಿರಂಗಪಡಿಸಿದನು. ಆತ ಕತ್ತಲೆ ಎಂದು ಕರೆಯಲ್ಪಡುವ ನಿಗೂಢ ಶಕ್ತಿಯ ಬಗ್ಗೆ ಮಾತನಾಡಿದರು. ಅದು ಸರ್ವವ್ಯಾಪಿ ಮತ್ತು ಶಾಶ್ವತವಾಗಿದೆ. ಈ ಶಕ್ತಿಯು 3 ಗುಣಗಳಿಂದ ನಿರೂಪಿಸಲ್ಪಟ್ಟಿದೆ: ಕತ್ತಲೆ, ಭಾವೋದ್ರೇಕ ಮತ್ತು ಒಳ್ಳೆಯತನ. ಈ ಗುಣಗಳು ಎಳೆದುಕೊಂಡಿವೆ, ಪರಸ್ಪರ ಪ್ರಭಾವ ಬೀರುತ್ತವೆ. ಕತ್ತಲೆಯು ಭ್ರಮೆ, ಅಜ್ಞಾನ, ಉದಾರತೆ ಮತ್ತು ಅನೀತಿಯಂತಹ ಗುಣಲಕ್ಷಣಗಳಿಂದ ಗುರುತಿಸಲ್ಪಟ್ಟಿದೆ ಎಂದು ಬ್ರಹ್ಮ ವಿವರಿಸಿದ್ದಾನೆ. ಇದು ರಾತ್ರಿಯ ಮೂಲತತ್ವವಾಗಿದೆ ಮತ್ತು ಅದರ ಉಪಸ್ಥಿತಿಯನ್ನು ಎಲ್ಲಾ ಪಾಪ ಕೃತ್ಯಗಳಲ್ಲಿ ಅನುಭವಿಸಬಹುದು. ಈ ಗುಣಲಕ್ಷಣಗಳನ್ನು ಸಾಕಾರಗೊಳಿಸುವವರು ಕತ್ತಲೆಯ ಆಳಕ್ಕೆ ಮುಳುಗುತ್ತಾರೆ, ಜೀವನದ ಪ್ರಯಾಣದಲ್ಲಿ ದಾರಿ ತಪ್ಪುತ್ತಾರೆ ಎಂದು ಹೇಳಲಾಗುತ್ತದೆ. ಬ್ರಹ್ಮನು ತನ್ನ ಪ್ರವಚನವನ್ನು ಮುಂದುವರಿಸಿದಾಗ ಮಾನವಕುಲವನ್ನು ಹೊರತುಪಡಿಸಿ ಬೇರೆ ಕ್ರಮದಲ್ಲಿ ಹುಟ್ಟುವ ವ್ಯಕ್ತಿಗಳು, ಉದಾಹರಣೆಗೆ ಪ್ರಾಣಿಗಳು ಅಥವಾ ಮೃಗಗಳು, ಇನ್ನೂ ಶುದ್ಧೀಕರಿಸುವ ವಿಧಿಗಳ ಸಹಾಯದಿಂದ ಉನ್ನತ ಪ್ರದೇಶಗಳಿಗೆ ಏರಲು ಅವಕಾಶವನ್ನು ಹೊಂದಿರಬಹುದು ಎಂದು ಬಹಿರಂಗಪಡಿಸಿದನು. ಈ ಭಕ್ತಿ ಮತ್ತು ಸ್ವಯಂ ಸುಧಾರಣೆಯ ಕ್ರಿಯೆಗಳು ಅಂತಿಮವಾಗಿ ಮಾನವ ಜನ್ಮವನ್ನು ಸಾಧಿಸಲು ಕಾರಣವಾಗಬಹುದು ಮತ್ತು ಅಂತಿಮವಾಗಿ ಧಾರ್ಮಿಕ ಜೀವನವನ್ನು ನಡೆಸುವವರಿಗೆ ಮೀಸಲಾಗಿರುವ ಪ್ರದೇಶಗಳನ್ನು ತಲುಪಬಹುದು. ಆದಾಗ್ಯೂ ಬಯಕೆಯ ವಸ್ತುಗಳಿಗೆ ಅಂಟಿಕೊಳ್ಳುವುದು ಒಂದು ದೊಡ್ಡ ಭ್ರಮೆ ಎಂದು ಬ್ರಹ್ಮ ಎಚ್ಚರಿಸಿದರು. ಇದನ್ನು ಬುದ್ಧಿವಂತ ಋಷಿಗಳು ಮತ್ತು ಮುನಿಗಳು ಸಹ ತಪ್ಪಿಸಿಕೊಳ್ಳುವುದಿಲ್ಲ. ಈ ಭ್ರಮೆ ಕೋಪ, ಸಾವು ಮತ್ತು ಇತರ ಯಾತನೆಗಳ ಜೊತೆಗೆ ವ್ಯಕ್ತಿಗಳನ್ನು ನೀತಿಯ ಮಾರ್ಗದಿಂದ ದಾರಿ ತಪ್ಪಿಸಬಹುದು. ವಿದ್ವಾಂಸರಾದ ಬ್ರಾಹ್ಮಣರು ಬ್ರಹ್ಮನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಅವರು ಕತ್ತಲೆಯ ಸ್ವರೂಪವನ್ನು ಅದರ ಎಲ್ಲಾ ರೂಪಗಳಲ್ಲಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಈ ನಿಗೂಢ ಶಕ್ತಿಯು ಅಸ್ತಿತ್ವದ ಪ್ರತಿಯೊಂದು ಅಂಶದಲ್ಲೂ ಹೇಗೆ ತನ್ನನ್ನು ತಾನೇ ಹೆಣೆದುಕೊಂಡಿದೆ ಎಂಬುದನ್ನು ಅವರು ನೋಡಿದರು. ಇದು ಅತ್ಯಲ್ಪವೆಂದು ತೋರುವ ಕ್ರಿಯೆಗಳ ಮೇಲೆ ಸಹ ಪ್ರಭಾವ ಬೀರುತ್ತದೆ. ಪ್ರತಿ ಹಾದುಹೋಗುವ ಕ್ಷಣದೊಂದಿಗೆ ಅಜ್ಞಾನದ ಮುಸುಕು ಎತ್ತುತ್ತದೆ, ವಾಸ್ತವದ ನಿಜವಾದ ಸಾರವನ್ನು ಬಹಿರಂಗಪಡಿಸುತ್ತದೆ. ಬ್ರಹ್ಮನ ಮಾತುಗಳು ಜಾಗೃತಿಯ ಕರೆಯಾಗಿವೆ
ನಿಜವಾದ ತಿಳುವಳಿಕೆ ಮತ್ತು ವಿಮೋಚನೆಯನ್ನು ತನ್ನೊಳಗಿನ ಕತ್ತಲೆಯ ಉಪಸ್ಥಿತಿಯನ್ನು ಗುರುತಿಸುವ ಮೂಲಕ ಮಾತ್ರ ಸಾಧಿಸಬಹುದು ಎಂಬುದನ್ನು ನೆನಪಿಸುತ್ತದೆ. ಅವರು ತಮ್ಮ ಕೇಳುಗರನ್ನು ಉಲ್ಲೇಖಿಸಲಾದ ಗುಣಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಲು, ಸ್ವಯಂ ಸುಧಾರಣೆಗಾಗಿ ಶ್ರಮಿಸಲು ಮತ್ತು ಅಂತಿಮವಾಗಿ ಕತ್ತಲೆಯ ಮಿತಿಗಳನ್ನು ಮೀರಲು ಪ್ರೋತ್ಸಾಹಿಸಿದರು. ಈ ಬುದ್ಧಿವಂತಿಕೆಗೆ ಕಿವಿಗೊಡುವವರಿಗೆ ಬ್ರಹ್ಮನು ಭರವಸೆ ನೀಡಿದನು. ಕತ್ತಲೆಯ ಗುಣಲಕ್ಷಣಗಳಿಂದ ಸ್ವಾತಂತ್ರ್ಯವು ತಲುಪುತ್ತದೆ. ಬ್ರಹ್ಮನ ಪ್ರವಚನದ ನಂತರದ ನಿಶ್ಚಲತೆಯಲ್ಲಿ ಬ್ರಾಹ್ಮಣರು ಅಸ್ತಿತ್ವದ ರಹಸ್ಯಗಳ ಬಗ್ಗೆ ಆಳವಾದ ವಿಸ್ಮಯ ಮತ್ತು ಗೌರವವನ್ನು ಹೊಂದಿದ್ದರು. ಅವರಿಗೆ ಅಪರೂಪದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವರಿಗೆ ತಿಳಿದಿತ್ತು. ಜೀವನದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡುವ ಮತ್ತು ಜ್ಞಾನೋದಯದ ಕಡೆಗೆ ತಮ್ಮ ಪ್ರಯಾಣದಲ್ಲಿ ವಿಜಯಶಾಲಿಯಾಗಿ ಹೊರಹೊಮ್ಮುವ ಜ್ಞಾನ. ಸೂರ್ಯನು ಶಾಂತವಾದ ಭೂಪ್ರದೇಶದ ಮೇಲೆ ಮುಳುಗುತ್ತಿದ್ದಾಗ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಮುಂದೆ ನೆರೆದಿದ್ದ ಗೌರವಾನ್ವಿತ ಬ್ರಾಹ್ಮಣರಿಗೆ ತನ್ನ ಪ್ರವಚನವನ್ನು ಪ್ರಾರಂಭಿಸಿದನು. ಅವನ ಧ್ವನಿಯು ಸೌಮ್ಯವಾದ ಗಾಳಿಯಂತೆ ಬುದ್ಧಿವಂತಿಕೆ ಮತ್ತು ಜ್ಞಾನದ ಭಾರವನ್ನು ಹೊತ್ತಿತ್ತು. ಅಹಿಂಸೆಯ ಗುಣವಾದ ಅಹಿಂಸೆಯು ದಾಸುವಿನ ಒಂದು ಅಂಶವಾಗಿದೆ, ಆದರೆ ಅದು ಒಂದೇ ಅಲ್ಲ. ಮಾನವೀಯತೆಯನ್ನು ಮುನ್ನಡೆಸುವ ಸರ್ವವ್ಯಾಪಿ ಶಕ್ತಿಯಾದ ಭಾವೋದ್ರೇಕವು ಅನೇಕ ಗುಣಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಪರಿಮಳವನ್ನು ಹೊಂದಿದೆ ಎಂದು ಬ್ರಹ್ಮ ಹೇಳಿದರು. ಪಾಸುವಿನ ವಿವಿಧ ಗುಣಲಕ್ಷಣಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಬ್ರಹ್ಮನ ಕಣ್ಣುಗಳು ಹೊಳೆಯತೊಡಗಿದವು. ಆತನು ರೋಗ, ನಮ್ಮ ಮೇಲೆ ಮತ್ತು ಇತರರ ಮೇಲೆ ನಾವು ಉಂಟುಮಾಡುವ ನೋವು ಮತ್ತು ಯಾತನೆ ಮತ್ತು ಶೋಕ, ನಮ್ಮ ಜೀವನವನ್ನು ಹಾಳುಮಾಡುವ ಶೀತ ಮತ್ತು ಶಾಖದ ಬಗ್ಗೆ ಮಾತನಾಡುತ್ತಿದ್ದನು. ಆತನು ದಮ, ನಾವು ಬಳಸುವ ಶಕ್ತಿ ಮತ್ತು ಪ್ರಭುತ್ವ ಮತ್ತು ಕ್ರೋಧ, ನಮ್ಮೊಳಗೆ ಉರಿಯುವ ತೀವ್ರ ಕೋಪವನ್ನು ಉಲ್ಲೇಖಿಸಿದನು. ಬ್ರಹ್ಮನು ಮಾತನಾಡುವಾಗ ಅವನ ಮಾತುಗಳು ಬ್ರಾಹ್ಮಣರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಅವರು ರತಿಯ ಸೌಂದರ್ಯವನ್ನು ಕಂಡರು, ನಾವು ಅನುಸರಿಸುವ ಸಂತೋಷ ಮತ್ತು ಸಂತೋಷ, ಆದರೆ ಆಗಾಗ್ಗೆ ಅದರೊಂದಿಗೆ ಬರುವ ಶ್ರಮ ಮತ್ತು ದಣಿವನ್ನೂ ಸಹ ಅವರು ಕಂಡರು. ನಾವು ಶ್ರಮಿಸುವ ಶಕ್ತಿ ಮತ್ತು ಶೌರ್ಯವಾದ ದಮದ ಬಗ್ಗೆ ಅವರು ಕೇಳಿದರು, ಆದರೆ ಅದರೊಂದಿಗೆ ಬರಬಹುದಾದ ಹೆಮ್ಮೆ ಮತ್ತು ದುರಹಂಕಾರವನ್ನೂ ಸಹ ಅವರು ಕಂಡರು. ಪಾಸುವಿನ ಕತ್ತಲೆಯ ಅಂಶಗಳ ಬಗ್ಗೆ ಮಾತನಾಡುವಾಗ ಬ್ರಹ್ಮನ ಧ್ವನಿಯು ಹೆಚ್ಚು ಗಂಭೀರವಾಯಿತು. ಕ್ರೋಧ, ನಾವು ಇತರರ ಮೇಲೆ ಉಂಟುಮಾಡುವ ದ್ವೇಷ ಮತ್ತು ಕ್ರೌರ್ಯ. ಮಾಯ, ನಾವು ಕುಶಲತೆಯಿಂದ ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಬಳಸುವ ವಂಚನೆ ಮತ್ತು ವಂಚನೆ. ಅವರು ಮೋಹ, ಪ್ರಾಪಂಚಿಕ ಆಸ್ತಿಗಳಿಗೆ ನಮ್ಮನ್ನು ಬಂಧಿಸುವ ಆಸಕ್ತಿ ಮತ್ತು ಬಯಕೆ ಮತ್ತು ಲೋಭ, ನಮ್ಮ ಜೀವನವನ್ನು ಸೇವಿಸುವ ದುರಾಶೆ ಮತ್ತು ದುರಾಸೆಯನ್ನು ಉಲ್ಲೇಖಿಸಿದ್ದಾರೆ. ಬ್ರಾಹ್ಮಣರು ಕೇಳುತ್ತಿದ್ದಂತೆ ಅವರು ಜಗತ್ತನ್ನು ಹೊಸ ಬೆಳಕಿನಲ್ಲಿ ನೋಡಲು ಪ್ರಾರಂಭಿಸಿದರು. ಪಾಸು ಕೇವಲ ವಿನಾಶದ ಶಕ್ತಿಯಲ್ಲ, ಆದರೆ ಮಾನವ ಅಸ್ತಿತ್ವವನ್ನು ರೂಪಿಸುವ ಭಾವನೆಗಳು ಮತ್ತು ಅನುಭವಗಳ ಸಂಕೀರ್ಣ ಜಾಲವಾಗಿದೆ ಎಂದು ಅವರು ಅರಿತುಕೊಂಡರು. ಬ್ರಹ್ಮನ ಮಾತುಗಳು ಅವರಿಗೆ ತಮ್ಮದೇ ಆದ ನ್ಯೂನತೆಗಳು ಮತ್ತು ದೌರ್ಬಲ್ಯಗಳ ಬಗ್ಗೆ ಅರಿವು ಮೂಡಿಸಿದವು, ಆದರೆ ಅವರ ಬೆಳವಣಿಗೆ ಮತ್ತು ಪರಿವರ್ತನೆಯ ಸಾಮರ್ಥ್ಯದ ಬಗ್ಗೆಯೂ ಅರಿವು ಮೂಡಿಸಿದವು. ಬ್ರಹ್ಮನು ತನ್ನ ಪ್ರವಚನವನ್ನು ಮುಕ್ತಾಯಗೊಳಿಸಿದಾಗ ಸೂರ್ಯನು ದಿಗಂತದ ಕೆಳಗೆ ಮುಳುಗಿದನು. ಬ್ರಾಹ್ಮಣರು ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದರು. ಅವರ ಮನಸ್ಸುಗಳು ಪಾಸುವಿನ ಬಹುಮುಖಿ ಸ್ವರೂಪವನ್ನು ಪ್ರತಿಬಿಂಬಿಸುತ್ತಿದ್ದವು. ಅವರಿಗೆ ಒಂದು ಅಮೂಲ್ಯವಾದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ಅವರಿಗೆ ತಿಳಿದಿತ್ತು. ಮಾನವ ಅನುಭವವನ್ನು ರೂಪಿಸುವ ಗುಣಗಳ ತಿಳುವಳಿಕೆ ಮತ್ತು ಅವರ ಸ್ವಂತ ಭಾವೋದ್ರೇಕಗಳಿಂದ ವಿಮೋಚನೆಯ ಮಾರ್ಗ. ಅವರು ತಮ್ಮ ಆಸನಗಳಿಂದ ಏರುವಾಗ ಬ್ರಹ್ಮನ ಮಾತುಗಳು ಅವರೊಳಗೆ ಪ್ರತಿಧ್ವನಿಸುತ್ತಿದ್ದವು. ಈ ಗುಣಗಳನ್ನು ಯಾವಾಗಲೂ ಅರ್ಥಮಾಡಿಕೊಳ್ಳುವ ವ್ಯಕ್ತಿಯು ಪಾಸುವಿಗೆ ಸಂಬಂಧಿಸಿದ ಎಲ್ಲರಿಂದಲೂ ತನ್ನನ್ನು ತಾನು ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ತನ್ನ ಗೌರವಾನ್ವಿತ ಶಿಷ್ಯರ ಸಮ್ಮುಖದಲ್ಲಿ ಬ್ರಾಹ್ಮಣನು ಜಗತ್ತಿನ ಎಲ್ಲಾ ಜೀವಿಗಳಿಗೆ ಅತ್ಯಗತ್ಯವಾದ ಗುಣವಾದ ಒಳ್ಳೆಯತನವನ್ನು ಒಳಗೊಂಡಿರುವ ಸದ್ಗುಣಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಗೌರವ ಮತ್ತು ಭಕ್ತಿಯೊಂದಿಗೆ ಸಂತೋಷ, ತೃಪ್ತಿ, ಉದಾತ್ತತೆ
ಜ್ಞಾನೋದಯ, ಸಂತೋಷ, ಉದಾರತೆ, ಭಯದ ಅನುಪಸ್ಥಿತಿ, ತೃಪ್ತಿ, ನಂಬಿಕೆ, ಕ್ಷಮೆ, ಧೈರ್ಯ, ಎಲ್ಲಾ ಜೀವಿಗಳ ಬಗೆಗಿನ ಅಹಿಂಸೆ, ಸಮಾನತೆ, ಸತ್ಯ, ನೇರತೆ, ಕೋಪ, ದ್ವೇಷ ಮತ್ತು ಶುದ್ಧತೆಯ ಅನುಪಸ್ಥಿತಿ ಸೇರಿದಂತೆ ಈ ಉದಾತ್ತ ಗುಣವನ್ನು ಒಳಗೊಂಡಿರುವ ಹಲವಾರು ಗುಣಗಳ ಬಗ್ಗೆ ಮಾತನಾಡಿದ್ದು, ಬ್ರಾಹ್ಮಣನು ಒಳ್ಳೆಯತನವನ್ನು ವ್ಯಾಖ್ಯಾನಿಸುವ ಗುಣಗಳ ಬಗ್ಗೆ ಪ್ರವಚನವನ್ನು ಮುಂದುವರೆಸಿದಾಗ ಪ್ರಾಪಂಚಿಕ ಆಸಕ್ತಿಗಳಿಂದ ಬೇರ್ಪಡುವ ಮಹತ್ವವನ್ನು ಒತ್ತಿ ಹೇಳಿದನು. ಯೋಗದ ಕರ್ತವ್ಯಕ್ಕೆ ಸಮರ್ಪಿಸಿಕೊಂಡವನು ಜ್ಞಾನ, ನಡವಳಿಕೆ, ಸೇವೆ ಮತ್ತು ಜೀವನ ವಿಧಾನವನ್ನು ವ್ಯರ್ಥವೆಂದು ತ್ಯಜಿಸುವವನು ಈ ಜಗತ್ತಿನಲ್ಲಿ ಮತ್ತು ಮುಂದಿನ ಅತ್ಯುನ್ನತ ಕ್ಷೇತ್ರವನ್ನು ತಲುಪುತ್ತಾನೆ ಎಂದು ಅವರು ವಿವರಿಸಿದರು. ಈ ಮಾರ್ಗವು ಸಮಾನತೆಯ ಆಳವಾದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವ ಅಗತ್ಯವಿದೆ. ಅಲ್ಲಿ ಒಬ್ಬನು ಎಲ್ಲಾ ಜೀವಿಗಳನ್ನು ಸಮಾನ ದೃಷ್ಟಿಯಿಂದ, ಬಯಕೆ ಅಥವಾ ನಿರೀಕ್ಷೆಗಳಿಂದ ಮುಕ್ತವಾಗಿ ನೋಡುತ್ತಾನೆ. ನಂತರ ಬ್ರಾಹ್ಮಣನು ಒಳ್ಳೆಯದರ ಶಾಶ್ವತ ಧರ್ಮವನ್ನು ಒಳಗೊಂಡಿರುವ ಹಲವಾರು ಸದ್ಗುಣಗಳನ್ನು ವಿವರಿಸಿದನು. ಇದರಲ್ಲಿ ಆತ್ಮವಿಶ್ವಾಸ, ನಮ್ರತೆ, ಕ್ಷಮೆ, ತ್ಯಾಗ, ಶುದ್ಧತೆ ಮತ್ತು ಎಲ್ಲಾ ಜೀವಿಗಳ ಬಗೆಗಿನ ಸಹಾನುಭೂತಿ ಸೇರಿವೆ. ಅವನು ಪ್ರತಿ ಕ್ರಿಯೆಯಲ್ಲಿಯೂ ನಮ್ರತೆ, ಉತ್ತಮ ನಡವಳಿಕೆ ಮತ್ತು ಸದಾಚಾರದ ಮಹತ್ವವನ್ನು ಎತ್ತಿ ತೋರಿಸಿದನು. ಜೊತೆಗೆ ಪ್ರಾಪಂಚಿಕ ಆಸಕ್ತಿಗಳಿಂದ ಬೇರ್ಪಡುವ ಮೂಲಕ ಶಾಂತ ಮನಸ್ಸನ್ನು ಬೆಳೆಸಿದನು. ಒಳ್ಳೆತನದ ಗುಣಗಳ ಕುರಿತಾದ ತಮ್ಮ ಪ್ರವಚನವನ್ನು ಮುಕ್ತಾಯಗೊಳಿಸಿದಾಗ ಬ್ರಾಹ್ಮಣನು ಈ ಸದ್ಗುಣಗಳನ್ನು ಸಾಕಾರಗೊಳಿಸಿದವರು, ಸದಾಚಾರಕ್ಕೆ ಅನುಗುಣವಾಗಿ ಬದುಕುವವರು ಮತ್ತು ವೇದಗಳ ಬುದ್ಧಿವಂತಿಕೆಗೆ ಬದ್ಧ ಆಗಿರುವವರು, ಬುದ್ಧಿವಂತರು ಮತ್ತು ಸರಿಯಾದ ದೃಷ್ಟಿಯನ್ನು ಹೊಂದಿರುವವರು ಎಂದು ಪರಿಗಣಿಸಲಾಗುತ್ತದೆ ಎಂದು ಒತ್ತಿ ಹೇಳಿದರು. ತಮ್ಮ ಪಾಪಗಳನ್ನು ತ್ಯಜಿಸಿ ದುಃಖದಿಂದ ಮುಕ್ತರಾಗಿ ಅವರು ಸ್ವರ್ಗವನ್ನು ತಲುಪುತ್ತಾರೆ. ಅಲ್ಲಿ ಅವರು ತಮಗಾಗಿ ವೈವಿಧ್ಯಮಯ ದೇಹಗಳನ್ನು ಸೃಷ್ಟಿಸಿಕೊಳ್ಳಬಹುದು. ಬ್ರಾಹ್ಮಣನ ಮಾತುಗಳು ತನ್ನ ಕೇಳುಗರ ಆತ್ಮಗಳಿಗೆ ಒಂದು ಮುಲಾಮು ಇದ್ದವು. ಅವರಿಗೆ ಭರವಸೆ ಮತ್ತು ಸ್ಫೂರ್ತಿಯನ್ನು ತುಂಬಿದವು. ಅವರು ಆತ್ಮಸಂಯಮ, ಸೂಕ್ಷ್ಮತೆ ಮತ್ತು ತಮ್ಮ ಮನಸ್ಸಿನ ಕಾರ್ಯಾಚರಣೆಗಳ ಮೂಲಕ ಎಲ್ಲವನ್ನೂ ನಿಯಂತ್ರಿಸುವ ಶಕ್ತಿಯನ್ನು ಪಡೆದ ನಂತರ ಎಲ್ಲವನ್ನೂ ಮಾರ್ಪಡಿಸುವ ಸಾಮರ್ಥ್ಯವಿರುವ ನಿಜವಾದ ದೇವರುಗಳಾಗಿದ್ದಾರೆ. ಈ ಉನ್ನತ ಆತ್ಮಗಳು ಸ್ವರ್ಗವನ್ನು ಪಡೆಯುತ್ತವೆ, ಎಲ್ಲವನ್ನೂ ತಮ್ಮ ಸ್ವಭಾವದಿಂದ ಮಾರ್ಪಡಿಸುತ್ತವೆ. ಅವರು ಬಯಸುವ ಯಾವುದೇ ವಸ್ತುಗಳನ್ನು ಆನಂದಿಸುತ್ತವೆ. ಬ್ರಾಹ್ಮಣನು ತನ್ನ ಪ್ರವಚನವನ್ನು ಮುಗಿಸಿದಾಗ ಅವನ ಕೇಳುಗರಲ್ಲಿ ಗೌರವ ಮತ್ತು ವಿಸ್ಮಯದ ಭಾವವು ನೆಲೆಸಿತು. ಒಳ್ಳೆಯತನದ ಗುಣಗಳನ್ನು ಪಡೆದುಕೊಳ್ಳುವುದು ಮಾನವ ಅಸ್ತಿತ್ವದ ಅಂತಿಮ ಗುರಿಯನ್ನು ಸಾಧಿಸುವುದು ಎಂದು ಅವರು ಅರ್ಥ ಮಾಡಿಕೊಂಡರು. ಅದರ ಕ್ಷಣಿಕ ಸಂತೋಷಗಳಿಗೆ ಅಂಟಿಕೊಳ್ಳದೆ ಜೀವನವನ್ನು ಆನಂದಿಸುವುದು. ಆದ್ದರಿಂದ ಹೊಸ ಸಮರ್ಪಣೆ ಮತ್ತು ಬದ್ಧತೆಯೊಂದಿಗೆ ಅವರು ಬ್ರಾಹ್ಮಣನ ಮಾತುಗಳ ಬುದ್ಧಿವಂತಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟ ಆತ್ಮಸಾಕ್ಷಾತ್ಕಾರದ ಕಡೆಗೆ ತಮ್ಮದೇ ಆದ ಹಾದಿಯಲ್ಲಿ ಹೊರಟವು. ಈ ರೀತಿಯಾಗಿ ಬ್ರಾಹ್ಮಣನ ಬೋಧನೆಗಳು ಸತ್ಯವನ್ನು ಹುಡುಕುವವರ ಪೀಳಿಗೆಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರಿಸಿದವು. ಸದ್ಗುಣ, ಸಹಾನುಭೂತಿ ಮತ್ತು ಆಂತರಿಕ ಶಾಂತಿಯ ಜೀವನಕ್ಕೆ ದಾರಿ ಮಾಡಿಕೊಟ್ಟವು. ಅವರ ಪರಂಪರೆಯು ಜಗತ್ತಿನಲ್ಲಿ ಒಳ್ಳೆಯತನದ ಪರಿವರ್ತಕ ಶಕ್ತಿಗೆ ಸಾಕ್ಷಿಯಾಗಿದೆ. ಏಕಾಂತ ಪರಿಸರದಲ್ಲಿ ಬ್ರಾಹ್ಮಣನು ಬ್ರಹ್ಮಾಂಡದ ಸಂಕೀರ್ಣತೆಗಳ ಬಗ್ಗೆ ವಿವರಿಸಲು ಪ್ರಾರಂಭಿಸಿದನು. ಆತ ಅಸ್ತಿತ್ವವನ್ನು ನಿಯಂತ್ರಿಸುವ 3 ಮೂಲಭೂತ ಗುಣಗಳ ಬಗ್ಗೆ ಮಾತನಾಡಿದರು: ಒಳ್ಳೆಯತನ, ಭಾವೋದ್ರೇಕ ಮತ್ತು ಕತ್ತಲೆ. ಈ ಗುಣಗಳು, ಅವರು ಹೇಳಿದರು, ಪರಸ್ಪರ ಹರಡಿಕೊಂಡಿವೆ ಮತ್ತು ಬೇರ್ಪಡಿಸಲಾಗದವು. ಪ್ರತಿಯೊಂದು ಸೂಕ್ಷ್ಮ ಸಮತೋಲನದಲ್ಲಿ ಇತರರ ಮೇಲೆ ಪ್ರಭಾವ ಬೀರುತ್ತದೆ. ಅವನು ಮಾತನಾಡುವಾಗ ಈ ಗುಣಗಳು ವಿವಿಧ ಜೀವಿಗಳಲ್ಲಿ ವಿಭಿನ್ನವಾಗಿ ಪ್ರಕಟವಾಗುತ್ತವೆ ಎಂದು ಬ್ರಾಹ್ಮಣನು ಎತ್ತಿ ತೋರಿಸಿದನು. ಪ್ರಾಣಿಗಳಂತಹ ಕೆಳಮಟ್ಟದ ಜೀವಿಗಳಲ್ಲಿ ಕತ್ತಲೆ ಅತ್ಯುನ್ನತವಾಗಿದೆ, ಆದರೆ ಭಾವೋದ್ರೇಕವು ಮಿತವಾಗಿ ಇರುತ್ತದೆ ಮತ್ತು ಒಳ್ಳೆಯತನವು ಕನಿಷ್ಠವಾಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಬ್ರಾಹ್ಮಣರಂತಹ ಉನ್ನತ ಸ್ಥಾನಗಳ ಜೀವಿಗಳಲ್ಲಿ ಒಳ್ಳೆಯತನವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಭಾವೋದ್ರೇಕ ಮತ್ತು ಕತ್ತಲೆಯು ಸಣ್ಣ ಅಳತೆಗಳಲ್ಲಿ ಇರುತ್ತವೆ. ಬ್ರಾಹ್ಮಣನು ನಂತರ ಈ ಪರಿಕಲ್ಪನೆಯನ್ನು ವಿವರಿಸಲು ಒಂದು ಸಾದೃಶ್ಯವನ್ನು ರಚಿಸಿದನು. ಆಕಾಶದಲ್ಲಿ ಉದಯಿಸುವ ಸೂರ್ಯನು ದುಷ್ಟ ಕೃತ್ಯಗಳನ್ನು ಮಾಡಿದವರಲ್ಲಿ ಭಯವನ್ನು ಪ್ರೇರೇಪಿಸುವಂತೆಯೇ ಅದರ ಉಷ್ಣತೆಯು
ಅವರ ಪ್ರಯಾಣದಲ್ಲಿ ಪ್ರಯಾಣಿಕರನ್ನು ಪೀಡಿಸುತ್ತದೆ. ಹಾಗೆಯೇ ಈ ಗುಣಗಳು ಸಹ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತವೆ. ಸೂರ್ಯನು ಒಳ್ಳೆಯತನವನ್ನು ಪ್ರತಿನಿಧಿಸುತ್ತಾನೆ. ಅದರ ಬೆಳಕು ಎಲ್ಲವನ್ನೂ ಬೆಳಗಿಸುತ್ತದೆ. ಅದು ತರುವ ಶಾಖವು ಭಾವೋದ್ರೇಕದ ಅಭಿವ್ಯಕ್ತಿಯಾಗಿದೆ. ಇದು ಬದಲಾವಣೆ ಮತ್ತು ರೂಪಾಂತರವನ್ನು ಪ್ರೇರೇಪಿಸುತ್ತದೆ ಮತ್ತು ನೆರಳುಗಳನ್ನು ಬೀರುವ ಸಾಂದರ್ಭಿಕ ಗ್ರಹಣವು ಕತ್ತಲೆಯ ಸಂಕೇತವಾಗಿದೆ. ಅದು ವಿನಾಶವನ್ನು ತರಬಹುದು. ಬ್ರಾಹ್ಮಣನು ತನ್ನ ಪ್ರವಚನವನ್ನು ಮುಂದುವರೆಸಿದಾಗ, ಈ ಗುಣಗಳು ಕೇವಲ ಜೀವಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಎಂದು ಅವರು ಗಮನಿಸಿದರು. ಅವು ನಕ್ಷತ್ರಗಳು ಮತ್ತು ಗ್ರಹಗಳಂತಹ ಪ್ರಕಾಶಮಾನವಾದ ದೇಹಗಳಂತಹ ನಿರ್ಜೀವ ವಸ್ತುಗಳಲ್ಲಿ ಸಹ ಅಸ್ತಿತ್ವದಲ್ಲಿವೆ. ಅಲ್ಲಿ ಅವು ವೈವಿಧ್ಯಮಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ನೈಸರ್ಗಿಕ ಪ್ರಪಂಚವೂ ಸಹ ಈ ಮೂರು ತತ್ವಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಕತ್ತಲೆಯು ನಿಶ್ಚಲ ವಸ್ತುಗಳಲ್ಲಿ ವಸಿಸುತ್ತದೆ. ಭಾವೋದ್ರೇಕವು ನಿರಂತರ ಬದಲಾವಣೆಯನ್ನು ತರುತ್ತದೆ, ಆದರೆ ಒಳ್ಳೆಯತನವು ಸ್ಥಿರತೆಯಾಗಿ ಪ್ರಕಟವಾಗುತ್ತದೆ. ಬ್ರಾಹ್ಮಣರು ನಂತರ ಅಸ್ತಿತ್ವದ ಆವರ್ತಕ ಸ್ವರೂಪದ ಬಗ್ಗೆ ಮಾತನಾಡಿದರು. ಅಲ್ಲಿ ಎಲ್ಲಾ ವಿದ್ಯಮಾನಗಳು ಈ ಗುಣಗಳ ಇಳಿಕೆ ಮತ್ತು ಹರಿವಿಗೆ ಒಳಪಟ್ಟಿರುತ್ತವೆ. ಅವರು ಸಮಯವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ ಎಂದು ವಿವರಿಸಿದರು. ಹಿಂದಿನದು, ಪ್ರಸ್ತುತ ಮತ್ತು ಭವಿಷ್ಯ, ಮತ್ತು ಜೀವನದ ಪ್ರತಿಯೊಂದು ಅಂಶವೂ 4 ಋತುಗಳಿಂದ ಜನನ, ಬೆಳವಣಿಗೆ, ಕೊಳೆತ ಮತ್ತು ಪುನರುಜ್ಜೀವನದ ಚಕ್ರಗಳವರೆಗೆ ಈ ತ್ರಿಪಕ್ಷೀಯ ತತ್ವದಿಂದ ಪ್ರಭಾವಿತವಾಗಿದೆ. ಅವನು ತನ್ನ ವಿವರಣೆಯನ್ನು ಮುಕ್ತಾಯಗೊಳಿಸಿದಾಗ, ಪ್ರಧಾನ ಎಂದು ಕರೆಯಲ್ಪಡುವ ಅಂತಿಮ ವಾಸ್ತವವೂ ಸಹ ಈ 3 ಗುಣಗಳಿಂದ ಕೂಡಿದೆ ಎಂದು ಬ್ರಾಹ್ಮಣನು ಬಹಿರಂಗಪಡಿಸಿದನು. ಈ ಪ್ರಕಟಿತ, ಶಾಶ್ವತ ಮತ್ತು ಎಲ್ಲವನ್ನೂ ಒಳಗೊಳ್ಳುವ ಸಾರವು ಮಾನವನ ಗ್ರಹಿಕೆಯನ್ನು ಮೀರಿದೆ. ಆದರೂ ಇದು ಎಲ್ಲರ ಅಸ್ತಿತ್ವವು ಉದ್ಭವಿಸುವ ಮೂಲವಾಗಿದೆ. ಈ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವವರು ಮೊದಲು 3 ಗುಣಗಳ ಸ್ವರೂಪವನ್ನು ಮತ್ತು ಜಗತ್ತಿನಲ್ಲಿ ಅವುಗಳ ಪರಸ್ಪರ ಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಬೇಕು. ಕೊನೆಯಲ್ಲಿ ಬ್ರಹ್ಮನ ಮಾತುಗಳು ಒಂದು ಆಳವಾದ ಸಂದೇಶವನ್ನು ನೀಡುತ್ತವೆ. ನಿಜವಾದ ವಿಮೋಚನೆಯು ಈ ಗುಣಗಳನ್ನು ಮೀರಿಸುವುದರಲ್ಲಿಲ್ಲ, ಆದರೆ ಅಸ್ತಿತ್ವದ ಪ್ರತಿಯೊಂದು ಅಂಶದಲ್ಲೂ ಅವು ಪ್ರಕಟವಾಗುವಂತೆ ಅವುಗಳನ್ನು ಅರ್ಥಮಾಡಿಕೊಳ್ಳುವುದರಲ್ಲಿದೆ. ಒಳ್ಳೆಯತನ ಭಾವೋದ್ರೇಕ ಮತ್ತು ಕತ್ತಲೆಯ ಪರಸ್ಪರ ಸಂಪರ್ಕವನ್ನು ಗುರುತಿಸುವ ಮೂಲಕ ಒಬ್ಬರು ಬ್ರಹ್ಮಾಂಡದ ಆಳವಾದ ಗ್ರಹಿಕೆಯನ್ನು ಸಾಧಿಸಬಹುದು ಮತ್ತು ಅಂತಿಮವಾಗಿ ಜನನ ಮತ್ತು ಮರಣದ ಚಕ್ರದಿಂದ ಸ್ವಾತಂತ್ರ್ಯವನ್ನು ಸಾಧಿಸಬಹುದು. ಪ್ರಾರಂಭದಲ್ಲಿ ಏನೂ ಇರಲಿಲ್ಲ. ಸೃಷ್ಟಿಯ ಕಿಡಿಗೇಡಿತನದಿಂದ ಸ್ಪರ್ಶಿಸಲ್ಪಡದ ಬ್ರಹ್ಮಾಂಡವು ಸುಪ್ತಾವಸ್ಥೆಯಲ್ಲಿತ್ತು. ಸಮಯವು ತನ್ನಷ್ಟಕ್ಕೆ ತಾನೇ ನಿಂತು ಜೀವನದ ಮೊದಲ ಅಲುಗಾಟಗಳು ಹೊರಹೊಮ್ಮಲು ಕಾಯುತ್ತಿತ್ತು. ತದನಂತರ ಈ ಅಪ್ರಕಟಿತ ಶೂನ್ಯತೆಯಿಂದ ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯ ಮೂಲತತ್ವದಿಂದ ತುಂಬಿದ ಮಹಾನ್ ಆತ್ಮವು ಹುಟ್ಟಿಕೊಂಡಿತು. ಈ ಮಹಾನ್ ಆತ್ಮವು ಎಲ್ಲಾ ಗುಣಗಳ ಮೂಲವಾಗಿತ್ತು. ಜ್ಞಾನ ಮತ್ತು ಗ್ರಹಿಕೆಯ ಕಾರಂಜಿ ಬ್ರಹ್ಮಾಂಡವು ಆಕಾರವನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿದಾಗ ಮಹಾನ್ ಆತ್ಮವು ಎತ್ತರವಾಗಿ ನಿಂತಿತ್ತು. ಅದರ ಉಪಸ್ಥಿತಿಯು ಎಲ್ಲಾ ಕಡೆಗಳಲ್ಲೂ ಭಾಸವಾಯಿತು. ಅದರ ಕೈಗಳು ಮತ್ತು ಪಾದಗಳು ಎಲ್ಲಾ ದಿಕ್ಕುಗಳಲ್ಲಿ ಚಾಚಿಕೊಂಡಂತೆ ಕಾಣುತ್ತಿದ್ದವು. ಸೃಷ್ಟಿಯ ಪಿಸುಗುಟ್ಟುವಿಕೆಯನ್ನು ಕೇಳುವ ಕಿವಿಗಳು ಅದರ ಬದಿಗಳಿಂದ ಮೊಳಕೆಯೊಡೆಯುತ್ತಿದ್ದವು. ಬ್ರಹ್ಮಾಂಡದ ರಹಸ್ಯಗಳಲ್ಲಿ ಕುಡಿಯುತ್ತಿದ್ದವು. ಗಾಳಿಯು ಅದರ ಅಸ್ತಿತ್ವದ ಸಿಹಿ ಪರಿಮಳದಿಂದ ತುಂಬಿತ್ತು. ಬ್ರಹ್ಮಾಂಡದ ಪ್ರತಿಯೊಂದು ರಂಧ್ರದ ಮೂಲಕ ಹರಿಯುವ ಪರಿಮಳ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ವಿಷ್ಣು, ಜಿಷ್ಣು, ಶಂಭು ಮತ್ತು ಇತರರು ಎಲ್ಲಾ ವಸ್ತುಗಳ ಹೃದಯದಲ್ಲಿ ನಿಂತರು. ಯಾವುದೇ ಮಿತಿಯಿಲ್ಲದ ಶಕ್ತಿಯೊಂದಿಗೆ ಬಡಿದುಕೊಳ್ಳುತ್ತಿದ್ದರು. ಇದು ಖ್ಯಾತಿ, ಧೈರ್ಯ ಮತ್ತು ಸ್ಮರಣೆಯ ಮೂಲವಾಗಿತ್ತು. ಅದರ ಸ್ವಭಾವವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದವರಿಗೆ ಈ ಉಡುಗೊರೆಗಳನ್ನು ನೀಡಿತು. ಮಹಾನ್ ಆತ್ಮದ ಶಕ್ತಿಯು ಮಿತಿಯಿಲ್ಲದದ್ದಾಗಿತ್ತು. ಸೂಕ್ಷ್ಮತೆ, ಚುರುಕುತನ ಮತ್ತು ಸಮೃದ್ಧಿಯ ಸ್ವರಮೇಳವು ಅಸ್ತಿತ್ವದ ಪ್ರತಿಯೊಂದು ಮೂಲೆಯನ್ನು ತುಂಬಿತು. ಬ್ರಹ್ಮಾಂಡವು ತೆರೆದುಕೊಳ್ಳುತ್ತಿದ್ದಂತೆ ಮಹಾನ್ ಆತ್ಮವು ತನ್ನ ಎಲ್ಲಾ ವೈಭವದಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿತು. ಅದು ಸರ್ವಶಕ್ತನಾಗಿ ಯಾವುದೇ ಕೊಳೆಯುವಿಕೆಯ ಅರಿವಿಲ್ಲದ ಹೊಳಪಿನಿಂದ ಹೊಳೆಯುತ್ತಿತ್ತು.
ಈ ತಿಳುವಳಿಕೆಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡವರು ವಾಸ್ತವದ ನಿಜವಾದ ಸಾರ ಅದರ ಹೊಳಪಿಗೆ ಪಾತಂಗಗಳಂತೆ ಸೆಳೆಯಲ್ಪಟ್ಟರು. ಅವರು ಧ್ಯಾನ, ಯೋಗ ಮತ್ತು ಒಳ್ಳೆಯ ತಲದ ಭಕ್ತಿಯನ್ನು ಅಭ್ಯಾಸ ಮಾಡಿದವರು, ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಕೋಪವನ್ನು ಜಯಿಸಿದವರು, ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿದ್ದರು. ಮೋಹ ಮತ್ತು ಅಹಂಕಾರದಿಂದ ಮುಕ್ತರಾದ ಈ ವ್ಯಕ್ತಿಗಳು ಮಹಾನ್ ಆತ್ಮದ ತಿಳುವಳಿಕೆಯ ಕಣ್ಣಿನ ಮೂಲಕ ಜಗತ್ತನ್ನು ನೋಡಲು ಪ್ರಾರಂಭಿಸಿದರು. ಅವರು ಬ್ರಹ್ಮಾಂಡವನ್ನು ಪರಸ್ಪರ ಸಂಬಂಧಗಳ ಜಾಲವಾಗಿ ನೋಡಿದರು. ಪ್ರತಿಯೊಂದು ಎಳೆಗಳು ಮಹಾನ್ ಆತ್ಮದ ಕೈಯಿಂದ ಅಸ್ತಿತ್ವದ ಬಟ್ಟೆಯಲ್ಲಿ ನೇದವು. ಅವರು ಆಳವಾಗಿ ನೋಡುತ್ತಿದ್ದಂತೆ ಅವರ ಹೃದಯಗಳು ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿದವು, ಏಕೆಂದರೆ ಅವರು ಪರಮಾತ್ಮನಾದ ಸ್ವಯಂ ಜನಿಸಿದ ವಿಷ್ಣುವಿನ ಒಂದು ನೋಟವನ್ನು ಸೆಳೆದಿದ್ದ. ಈ ಒಳನೋಟದ ಕ್ಷಣದಲ್ಲಿ ಈ ಅನ್ವೇಷಕರು ತಮ್ಮ ಸ್ವಂತ ತಿಳುವಳಿಕೆಯ ಗಡಿಗಳನ್ನು ಮೀರಿ ಕ್ಷಣಿಕ ಮತ್ತು ಶಾಶ್ವತವಾದ ಒಕ್ಕೂಟದಲ್ಲಿ ಮಹಾನ್ ಆತ್ಮದೊಂದಿಗೆ ವಿಲೀನಗೊಂಡರು. ಆ ಕ್ಷಣದಲ್ಲಿ ಅವರು ಬ್ರಹ್ಮಾಂಡದಿಂದ ಪ್ರತ್ಯೇಕವಾಗಿಲ್ಲ, ಆದರೆ ಅದರ ಭವ್ಯವಾದ ವಸ್ತ್ರದ ಅವಿಭಾಜ್ಯ ಅಂಗವೆಂದು ಅವರಿಗೆ ತಿಳಿದಿತ್ತು. ಮತ್ತು ಅವರು ಜಗತ್ತಿಗೆ ಹಿಂತಿರುಗಿದಾಗ ಅವರ ಕಣ್ಣುಗಳು ಹೊಸ ಬೆಳಕನ್ನು ಹೊಳೆಯುತ್ತಿದ್ದವು, ಏಕೆಂದರೆ ಅವರು ತಿಳುವಳಿಕೆಯನ್ನು ಹೊಂದಿರುವ ಎಲ್ಲ ವ್ಯಕ್ತಿಗಳ ಅತ್ಯುನ್ನತ ಗುರಿಯನ್ನು ನೋಡುತ್ತಿದ್ದವು. ಮಹಾನ್ ಆತ್ಮ ದಿನದಿಂದ ಈ ವ್ಯಕ್ತಿಗಳು ಬ್ರಹ್ಮಾಂಡದೊಂದಿಗೆ ಸಾಮರಸ್ಯದಿಂದ ಬದುಕಿದರು. ಅವರ ಹೆಜ್ಜೆಗುರುತುಗಳು ಮಹಾನ್ ಆತ್ಮದ ಬುದ್ಧಿವಂತಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟವು. ಅವರು ನೀತಿಯ ಹಾದಿಯಲ್ಲಿ ನಡೆದರು. ಅವರ ಹೃದಯಗಳು ಸಹಾನುಭೂತಿ ಮತ್ತು ಪ್ರೀತಿಯಿಂದ ತುಂಬಿದವು ಮತ್ತು ಅವರು ಜೀವನದಲ್ಲಿ ಪ್ರಯಾಣಿಸುವ ಭಾರತೀಯ ಬುದ್ಧಿವಂತಿಕೆಯ ಪ್ರಾಚೀನ ಸಂಪ್ರದಾಯದಲ್ಲಿ ಬ್ರಾಹ್ಮಣ ಎಂಬ ಪೂಜ್ಯ ಋಷಿಯು ಸೃಷ್ಟಿಯ ರಹಸ್ಯಗಳ ಬಗ್ಗೆ ಗೌರವ ಮತ್ತು ವಿಸ್ಮಯದಿಂದ ಮಾತನಾಡಿದರು. ಅವರು ಅಹಂಕಾರ ಎಂದು ಕರೆಯಲ್ಪಡುವ ಮಹತ್ನ ಮೊದಲ ಅಭಿವ್ಯಕ್ತಿಯನ್ನು ವಿವರಿಸುವ ಮೂಲಕ ಪ್ರಾರಂಭಿಸಿದರು. ಈ ಮೂಲ ಶಕ್ತಿಯು ನಾನು ಎಂದು ಹೊರಹೊಮ್ಮುತ್ತದೆ. ಇದು ಎರಡನೇ ಸೃಷ್ಟಿಯ ಆರಂಭವನ್ನು ಸೂಚಿಸುತ್ತದೆ. ಬ್ರಾಹ್ಮಣನ ಮಾತುಗಳು ಗಾಳಿಯ ಮೂಲಕ ಹಾದು ಹೋಗುತ್ತಿದ್ದಂತೆ ಅವನ ಕೇಳುಗರು ತಮ್ಮ ಮುಂದೆ ತೆರೆದುಕೊಳ್ಳುತ್ತಿರುವ ಕಥೆಯಿಂದ ಪ್ರವೇಶಿಸಿದರು. ಪ್ರತಿ ಉಸಿರುಗಟ್ಟಿಸುವ ನುಡಿಗಟ್ಟಿನೊಂದಿಗೆ ಬ್ರಹ್ಮಾಂಡವು ತನ್ನ ರಹಸ್ಯಗಳನ್ನು ಇನ್ನೂ ತೆರೆದುಕೊಳ್ಳುತ್ತಿರುವಾಗ ಅವರು ತಮ್ಮನ್ನು ತಾವು ಸಮಯದ ಉದಯಕ್ಕೆ ಸಾರಿಸುತ್ತಿದ್ದಾರೆಂದು ಭಾವಿಸಿದರು. ಅಹಂಕಾರವು ಕೇವಲ ಒಂದು ಶಕ್ತಿಯಲ್ಲ, ಆದರೆ ಎಲ್ಲಾ ಜೀವಿಗಳ ಮೂಲವಾಗಿದೆ ಎಂದು ಬ್ರಾಹ್ಮಣನು ಘೋಷಿಸಿದನು. ಅದರ ಅನಂತ ಮಾರ್ಪಾಡುಗಳಿಂದ ಅವರನ್ನು ಸುತ್ತುವರೆದಿರುವ ಜೀವನದ ವೈವಿಧ್ಯತೆಯು ಮೊಳಕೆಯೊಡೆಯಿತು. ಪ್ರಕಾಶಮಾನವಾದ ಕಣ್ಣುಗಳಿಂದ ಬ್ರಾಹ್ಮಣನು ಈ ಆದಿಸ್ವರೂಪದ ಶಕ್ತಿಯ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದನು. ಇದು ಶುದ್ಧ ಹೊಳಪು ಎಂದು ಅವನು ಹೇಳಿದನು. ಗೌರವದಿಂದ ನಡುಗುತ್ತಿರುವ ಅವನ ಧ್ವನಿಯು ಮತ್ತು ಪ್ರಜ್ಞೆಯ ಬೆಂಬಲಿಗನಾಗಿದ್ದಾನೆ. ಬ್ರಹ್ಮಾಂಡದಿಂದ ಒಂದು ದರ್ಶನವನ್ನು ರೂಪಿಸಿದಂತೆ ಬ್ರಾಹ್ಮಣನು ಅಹಂಕಾರದ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸಿದನು. ಇದು ದೇವತೆಗಳು ಮತ್ತು ದೇವತೆಗಳನ್ನು ಮಾತ್ರವಲ್ಲದೆ ವಾಸ್ತವದ ಬಟ್ಟೆಯನ್ನು ಹುಟ್ಟುಹಾಕಿದ ಸೃಷ್ಟಿಕರ್ತ ದೇವತೆಯಾದ ಪ್ರಜಾಪತಿಯಾಗಿತ್ತು. ಬ್ರಾಹ್ಮಣನ ಮಾತುಗಳು ಧೂಪದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು, ಕೇಳುಗರ ಹೃದಯಗಳನ್ನು ಆಶ್ಚರ್ಯದಿಂದ ತುಂಬಿದವು. ಈ ಶಾಶ್ವತ ಶಕ್ತಿಯು ಹೇಗೆ ಭೂಮಿ, ವಾತಾವರಣ ಮತ್ತು ಆಕಾಶ ಎಂಬ 3 ಲೋಕಗಳನ್ನು ಸೃಷ್ಟಿಸಿತು ಎಂಬುದರ ಬಗ್ಗೆ ಅವರು ಮಾತನಾಡಿದರು. ಅವುಗಳನ್ನು ಜೀವನ ಮತ್ತು ಚೈತನ್ಯದಿಂದ ತುಂಬಿಸಿದರು. ಪ್ರತಿ ನುಡಿಗಟ್ಟಿನೊಂದಿಗೆ ಬ್ರಾಹ್ಮಣರು ತನ್ನ ಪ್ರೇಕ್ಷಕರನ್ನು ನಿಗೂಢತೆಯ ಆಳಕ್ಕೆ ಸೆಳೆಯುತ್ತಾನೆ. ಅವರು ಸೃಷ್ಟಿಯ ಹೊಸಿಲಲ್ಲಿಯೇ ನಿಂತಿರುವಂತೆ ಅವನು ಮಾತನಾಡುವುದನ್ನು ಮುಂದುವರಿಸಿದಾಗ, ಅಹಂಕಾರವು ಕೇವಲ ಸೃಷ್ಟಿಕರ್ತ ಮಾತ್ರವಲ್ಲದೆ ಪೋಷಕನೂ ಆಗಿದೆ ಎಂದು ಬ್ರಾಹ್ಮಣನು ಬಹಿರಂಗಪಡಿಸಿದನು. ಇದು ಎಲ್ಲಾ ಜೀವಿಗಳನ್ನು ಜೀವಂತಗೊಳಿಸಿದ ಶಕ್ತಿಯಾಗಿದ್ದು, ಜೀವನ ಮತ್ತು ಮರಣದ ಚಕ್ರಗಳ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡಿತು. ಅದುವೇ ಭಾವಿಸುತ್ತದೆ, ನಾನೇ. ಇದು ಬ್ರಾಹ್ಮಣನು ತನ್ನ ಧ್ವನಿಯನ್ನು ಪ್ರಾರ್ಥನೆಯಂತೆ ಉಚ್ಚರಿಸಿದನು. ಇದು ಆತ್ಮಕ್ಕೆ ಸಂಬಂಧಿಸಿದ ಜ್ಞಾನದಿಂದ ತೃಪ್ತರಾಗಿರುವ ಋಷಿಗಳಿಗೆ ಅಸ್ತಿತ್ವದಲ್ಲಿರುವ ಶಾಶ್ವತ ಜಗತ್ತು. ಈ ಪವಿತ್ರ ಕ್ಷಣದಲ್ಲಿ ಬ್ರಾಹ್ಮಣನ ಕೇಳುಗರು ತಮ್ಮ ಆತ್ಮವು ತಮ್ಮೊಳಗೆ ಅನುಗಾಡುತ್ತಿದೆ
ಎಂದು ಭಾವಿಸಿದರು. ಅವರು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಅದೇ ದಾರದಿಂದ ನೇಯ್ದ ದೊಡ್ಡ ವಸ್ತ್ರದ ಭಾಗವೆಂದು ಅವರಿಗೆ ತಿಳಿದಿತ್ತು. ಬ್ರಾಹ್ಮಣನು ಮಾತನಾಡುವುದನ್ನು ಮುಗಿಸಿದಾಗ ಅವನ ಮಾತುಗಳು ಮುಂಜಾನೆಯ ಮಂಜಿನಂತೆ ಮೌನವಾಗಿ ಕರಗಿದವು. ಅಸಲವಾದ ಭಯ ಮತ್ತು ಗೌರವವನ್ನು ಬಿಟ್ಟು ಹೋದವು. ಆ ವಿಷಯ ಮಾತುಗಳು ಆತ ಮೌನವಾದ ಬಹಳ ಸಮಯದ ನಂತರ ಆತನ ಕೇಳುಗರ ಹೃದಯದಲ್ಲಿ ಉಳಿದುಕೊಂಡಿದ್ದವು. ಅವರು ತಾವು ಅಹಂಭಾವದ ಭಾಗವೆಂದು ಅವರಿಗೆ ತಿಳಿದಿತ್ತು. ಆ ಆದಿಸ್ವರೂಪದ ಶಕ್ತಿಯು ಪ್ರತಿಯೊಂದು ಜೀವಿಗಳ ಮೂಲಕ ಸ್ಪಂದಿಸುತ್ತದೆ. ಇದು ಪ್ರಜ್ಞೆಯನ್ನು ಬೆಳಗಿಸುವ ಕಿಡಿ. ಪ್ರತಿಯೊಂದು ಜೀವಿಗೂ ತನ್ನದೇ ಆದ ವಿಶಿಷ್ಟ ಸಾರವನ್ನು ತುಂಬುತ್ತದೆ ಮತ್ತು ಅವರು ತಮ್ಮ ದೈನಂದಿನ ಜೀವನಕ್ಕೆ ಮರಳುತ್ತಿದ್ದಂತೆ ಬ್ರಾಹ್ಮಣನ ಕಥೆಯು ಸೌಮ್ಯವಾದ ಗಾಳಿಯಂತೆ ಅವರೊಂದಿಗೆ ಉಳಿಯಿತು. ಇದು ಅವರಿಗೆ ಅಸ್ತಿತ್ವದ ಹೃದಯದಲ್ಲಿರುವ ಶಾಶ್ವತ ಸರ್ವವ್ಯಾಪಿ ಶಕ್ತಿಯನ್ನು ನೆನಪಿಸುತ್ತದೆ. ಅಹಂಕಾರವು ಸರ್ವೋಚ್ಚವಾಗಿ ಆಳ್ವಿಕೆ ನಡೆಸಿದ ಈ ಜಗತ್ತಿನಲ್ಲಿ ಚಿಕ್ಕ ಕೀಟದಿಂದ ಹಿಡಿದು ವಿಶಾಲ ವಿಸ್ತಾರದವರೆಗೆ ಪ್ರತಿಯೊಂದು ಸಂಪರ್ಕ ಹೊಂದಿತ್ತು. ಪ್ರಾರಂಭದಲ್ಲಿ ಬ್ರಹ್ಮಾಂಡದ ಮೂಲದ ಬಗ್ಗೆ ಬ್ರಾಹ್ಮಣರು ಮಾತನಾಡಿದರು. ಅಹಂಕಾರವು ಸೃಷ್ಟಿಯ ಮೂಲವಾಗಿದೆ ಮತ್ತು ಅದರಿಂದ 5 ಮಹಾನ್ ಅಂಶಗಳು ಹೊರಹೊಮ್ಮಿದವು. ಭೂಮಿ, ಗಾಳಿ, ಆಕಾಶ, ನೀರು ಮತ್ತು ಬೆಳಕು. ಈ ಅಂಶಗಳು ನಾವು ಅನುಭವಿಸುವ ಪ್ರಪಂಚದ ಬಿಲ್ಡಿಂಗ್ ಬ್ಲಾಕ್ಸ್ಗಳಾಗಿವೆ, ಆದರೆ ಅವು ವಾಸ್ತವದ ಬಗ್ಗೆ ನಮ್ಮ ಗ್ರಹಿಕೆಯಲ್ಲಿ ನಮ್ಮನ್ನು ಮೋಸಗೊಳಿಸುತ್ತವೆ. ಸೃಷ್ಟಿ ಮತ್ತು ವಿನಾಶದ ಪ್ರತಿಯೊಂದು ಚಕ್ರದ ಕೊನೆಯಲ್ಲಿ ಅಂಶಗಳು ಕರಗಿದಂತೆ ಎಲ್ಲಾ ಜೀವಿಗಳು ಆಳವಾದ ಭಯವನ್ನು ಅನುಭವಿಸುತ್ತವೆ. ಮಕ್ಕಳು ಬೆಳೆದು ತಮ್ಮ ತಾಯಿಯ ಗರ್ಭಕ್ಕೆ ಮರಳಿದಂತೆ ಅಸ್ತಿತ್ವದಲ್ಲಿರುವ ಎಲ್ಲವೂ ಅಂತಿಮವಾಗಿ ಅದರ ಮೂಲಕ್ಕೆ ಇಳಿಯುತ್ತವೆ. ಶಕ್ತಿಯುತವಾದ ನೆನಪುಗಳನ್ನು ಹೊಂದಿರುವ ಬುದ್ಧಿವಂತರು ಈ ಚಕ್ರದಲ್ಲಿ ತಮ್ಮನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಧ್ವನಿ, ಸ್ಪರ್ಶ, ಬಣ್ಣ, ರುಚಿ ಮತ್ತು ವಾಸನೆ ಕೇವಲ ಕ್ಷಣಭಂಗುರ ಮತ್ತು ಪ್ರಮೇಯ ಅಂಶಗಳ ಪರಿಣಾಮಗಳಾಗಿವೆ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. 5 ಮಹಾನ್ ಅಂಶಗಳು ನಮ್ಮ ಇಂದ್ರಿಯಗಳೊಂದಿಗೆ ಹೇಗೆ ಸಂಪರ್ಕ ಹೊಂದಿವೆ ಎಂಬುದನ್ನು ಬ್ರಾಹ್ಮಣನು ನಂತರ ವಿವರಿಸಿದನು. ಶಬ್ದವನ್ನು ಸ್ವೀಕರಿಸುವಾಗ ಬಾಹ್ಯಾಕಾಶವು ಕಿವಿಗೆ ಸಂಬಂಧಿಸಿದೆ. ಗಾಳಿಯು ವಸ್ತುಗಳನ್ನು ಸ್ಪರ್ಶಿಸುವಾಗ ಚರ್ಮಕ್ಕೆ ಸಂಬಂಧಿಸಿದೆ. ಬೆಳಕು ಬಣ್ಣವನ್ನು ಗ್ರಹಿಸುವಾಗ ಕಣ್ಣಿಗೆ ಸಂಬಂಧಿಸಿದೆ. ನೀರು ರುಚಿಯನ್ನು ಅನುಭವಿಸುವಾಗ ನಾಲಿಗೆಗೆ ಸಂಬಂಧಿಸಿದೆ ಮತ್ತು ಭೂಮಿಯು ವಾಸನೆಯನ್ನು ಪತ್ತೆ ಹಚ್ಚಿದಾಗ ಮೂಗಿಗೆ ಸಂಬಂಧಿಸಿದೆ. ನಾವು ಸೃಷ್ಟಿಯ ಸ್ವರೂಪವನ್ನು ಆಳವಾಗಿ ಪರಿಶೀಲಿಸುವಾಗ ಅಹಂಕಾರದಿಂದ ಉದ್ಭವಿಸುವ 11 ಅಂಗಗಳನ್ನು ಬ್ರಾಹ್ಮಣನು ನಮಗೆ ಪರಿಚಯಿಸುತ್ತಾನೆ. ಇವುಗಳಲ್ಲಿ ನಮ್ಮ ಇಂದ್ರಿಯಗಳು, ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು ನಮ್ಮ ಅಂಗಗಳು, 2 ಪಾದಗಳು, 2 ಕೈಗಳು, ಕೆಳನಳ ಪೀಳಿಗೆಯ ಅಂಗ ಮತ್ತು ಮಾತುಗಳು ಸೇರಿವೆ. ಇವುಗಳಲ್ಲಿ ಕಿವಿಯಿಂದ ಪ್ರಾರಂಭವಾಗುವ 5 ಅಂಗಗಳು ಜ್ಞಾನದೊಂದಿಗೆ ಸಂಪರ್ಕ ಹೊಂದಿವೆ. ಉಳಿದವು ಕ್ರಿಯೆಗಳೊಂದಿಗೆ ಸಂಬಂಧ ಹೊಂದಿವೆ. ಮನಸ್ಸನ್ನು ಜ್ಞಾನ ಮತ್ತು ಕ್ರಿಯೆ 2ರ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದು ನಮ್ಮೊಳಗೆ ಮತ್ತು ನಮ್ಮ ಬಾಹ್ಯ ಪ್ರಪಂಚದ ನಡುವೆ ಚಲಿಸುತ್ತದೆ. ತಿಳುವಳಿಕೆ ಅಥವಾ ಬುದ್ಧಿಯು 12ನೇ ಅಂಗವಾಗಿದೆ. ಇದು ನಮ್ಮ 6 ಇಂದ್ರಿಯಗಳನ್ನು ಕಾರ್ಯನಿರ್ವಹಿಸಲು ಪ್ರೇರೇಪಿಸುತ್ತದೆ. ಎಲ್ಲ ಪ್ರಾಪಂಚಿಕ ಜೀವನದ ಮೂಲವಾದ ಅಹಂಕಾರವು ಸ್ವಯಂ ಪ್ರಜ್ಞೆಯೊಂದಿಗೆ ಹೇಗೆ ಸಂಪರ್ಕ ಹೊಂದಿದೆ ಎಂಬುದನ್ನು ಬ್ರಾಹ್ಮಣವು ವಿವರಿಸುತ್ತದೆ. ನಾವು ವಿವಿಧ ರೀತಿಯಲ್ಲಿ ಹುಟ್ಟಿದ್ದೇವೆ. ಕೆಲವು ಮೊಟ್ಟೆಯಿಂದ ಹೊರಹೊಮ್ಮುತ್ತವೆ, ಕೆಲವು ಭೂಮಿಯ ಮೂಲಕ ಭೇದಿಸುವ ಸೂಕ್ಷ್ಮಾಣುಗಳಿಂದ ಹೊರಹೊಮ್ಮುತ್ತವೆ, ಕೆಲವು ಕೊಳಚೆಯಿಂದ ಹುಟ್ಟುತ್ತವೆ, ಆದರೆ ಇತರವು ಗರ್ಭಾಶಯದೊಳಗೆ ಬೆಳೆಯುತ್ತವೆ. ಈ ಜನ್ಮ ವಿಧಾನಗಳು 4 ಪಟ್ಟು ಮತ್ತು ಸೃಷ್ಟಿಯ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತವೆ. ಬ್ರಾಹ್ಮಣನು ಆಕಾಶದಲ್ಲಿ ವಾಸಿಸುವ ಕೆಳಮಟ್ಟದ ಜೀವಿಗಳನ್ನು ಮತ್ತು ಅವುಗಳ ಸ್ತನಗಳ ಮೇಲೆ ಕಾಲ್ ಮಾಡುವವರನ್ನು ಸಹ ವಿವರಿಸುತ್ತಾನೆ. ನಾವು ಕ್ರಿಯೆಯ ಸ್ವರೂಪವನ್ನು ಅನ್ವೇಷಿಸುವಾಗ ಬ್ರಾಹ್ಮಣನು ನಮಗೆ ವಿವಿಧ ರೀತಿಯ ತ್ಯಾಗದಲ್ಲಿ ಮಾಡಿದ ಉಡುಗೊರೆಗಳು
ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಅಧ್ಯಯನದ ಕರ್ತವ್ಯದ ಬಗ್ಗೆ ಕಲಿಸುತ್ತಾನೆ. ಈ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಒಬ್ಬರಿಗೆ ಯೋಗ, ಎಲ್ಲ ಪಾಪಗಳಿಂದ ಮುಕ್ತಿ ಮತ್ತು ನಿಜವಾದ ಸಂತೋಷವನ್ನು ತರುತ್ತದೆ ಎಂಬುದನ್ನು ಆತ ವಿವರಿಸುತ್ತಾನೆ. ಈ ಜ್ಞಾನವನ್ನು ಗ್ರಹಿಸುವ ವಿದ್ವಾಂಸರು ತಮ್ಮ ಇಂದ್ರಿಯಗಳನ್ನು, ವಸ್ತುಗಳನ್ನು ಮತ್ತು ತಮ್ಮೊಳಗಿನ ಶ್ರೇಷ್ಠ ಅಂಶಗಳನ್ನು ಒಗ್ಗೂಡಿಸುತ್ತಾರೆ. ಅಂತಿಮವಾಗಿ ಬ್ರಾಹ್ಮಣನು ತ್ಯಾಗ ಮಾಡುವ ಮಾರ್ಗವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾನೆ. ನಾವು ಗುಣಗಳನ್ನು ಕೇವಲ ಗುಣಗಳೆಂದು ಪರಿಗಣಿಸಬೇಕು, ಮೋಹದಿಂದ ಮುಕ್ತರಾಗಿರಬೇಕು, ಏಕಾಂಗಿಯಾಗಿ ಬದುಕಬೇಕು, ಯಾವುದೇ ವ್ಯತ್ಯಾಸಗಳನ್ನು ಗುರುತಿಸಬಾರದು ಮತ್ತು ನಮ್ಮೊಳಗೆ ಬ್ರಹ್ಮನ ಭಾವವನ್ನು ಬೆಳೆಸಿಕೊಳ್ಳಬೇಕು. ಈ ನಡವಳಿಕೆಯು ಸಂತೋಷ, ಶಾಂತಿ ಮತ್ತು ಎಲ್ಲ ಆಸೆಗಳನ್ನು ತೊಡೆದುಹಾಕುತ್ತದೆ. ಸೃಷ್ಟಿಯ ಕ್ಷೇತ್ರದಲ್ಲಿ ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಮತ್ತು ಗುಣಗಳನ್ನು ಹೊಂದಿರುವ ವಿಶಾಲ ಶ್ರೇಣಿಯ ಅಸ್ತಿತ್ವದಲ್ಲಿದ್ದವು. ಬುದ್ಧಿವಂತ ಕೃಷಿಯಾದ ಬ್ರಾಹ್ಮಣನು ಈ ಅಸ್ತಿತ್ವಗಳನ್ನು, ಅವುಗಳ ವಿಶಿಷ್ಟ ಗುಣಲಕ್ಷಣಗಳನ್ನು ಎತ್ತಿ ತೋರಿಸುತ್ತಾ ಎಣಿಸಲು ಪ್ರಾರಂಭಿಸಿದನು. ಮನುಷ್ಯರಲ್ಲಿ ರಾಜಕ್ಷತ್ರಿಯನು ಮಧ್ಯಮ ಗುಣವನ್ನು ಹೊಂದಿದ್ದಾನೆ ಎಂದು ಅವನು ಹೇಳಿದನು. ಅವನು ಒಂದು ಕ್ಷಣ ವಿರಾಮಗೊಳಿಸಿ ನಂತರ ಮುಂದುವರಿಸಿದನು. ವಾಹನಗಳಲ್ಲಿ ಆನೆಯು ಈ ವ್ಯತ್ಯಾಸವನ್ನು ಹೊಂದಿದೆ. ಕಾಡಿನ ನಿವಾಸಿಗಳಲ್ಲಿ ಸಿಂಹವು ಮೇಲುಗೈ ಸಾಧಿಸುತ್ತದೆ ಮತ್ತು ಎಲ್ಲಾ ಬಲಿ ಪ್ರಾಣಿಗಳಲ್ಲಿ ಕುರಿಗಳು ಎದ್ದು ಕಾಣುತ್ತಾರೆ. ಅವರು ಮಾತನಾಡುವಾಗ ಅವರ ಕಣ್ಣುಗಳು ನೈಸರ್ಗಿಕ ಪ್ರಪಂಚದ ಕಡೆಗೆ ಅಲೆದಾಡಿದವು. ನೆಗ್ರೋದ, ಜಾಂಬು, ಪಿಪ್ಪಳ, ಸಮಾಲಿ ಮತ್ತು ಸಿನ್ಸಪ ಮರಗಳಲ್ಲಿ ಅಗ್ರಗಣ್ಯವಾಗಿವೆ ಎಂದು ಅವರು ಘೋಷಿಸಿದರು. ಮತ್ತು ಪರ್ವತಗಳಲ್ಲಿ ಹಿಮಾವತ್, ಪಾಟಿಪಾತ್ರ, ಸರ್ಯಾ, ವಿಂಧ್ಯ, ತ್ರಿಕೂಟಾವತ್, ಶ್ವೇತ, ನೀಲ, ಬಾಸ, ಕೋಷ್ಠಾವತ್, ಗೂಸ್ಕಂದ, ಮಹೇಂದ್ರ ಮತ್ತು ಮಲಯಾವತ್ ಅತ್ಯುನ್ನತ ಗೌರವಗಳನ್ನು ಹೊಂದಿವೆ. ಬ್ರಾಹ್ಮಣನ ನೋಟವು ನಂತರ ಆಕಾಶಲೋಕಕ್ಕೆ ಬದಲಾಯಿತು. ಸೂರ್ಯನು ಎಲ್ಲಾ ಗ್ರಹಗಳ ಒಡೆಯನಾಗಿದ್ದಾನೆ ಎಂದು ಅವನು ಘೋಷಿಸಿದನು. ಚಂದ್ರನು ಎಲ್ಲಾ ನಕ್ಷತ್ರ ಪುಂಜಗಳ ಮೇಲೆ ಆಳ್ವಿಕೆ ನಡೆಸುತ್ತಿದ್ದಾಗ ಅವನು ಆಯಾ ಪ್ರದೇಶಗಳ ಮೇಲೆ ಪ್ರಾಬಲ್ಯ ಹೊಂದಿದ್ದ ವಿವಿಧ ಘಟಕಗಳನ್ನು ಪಟ್ಟಿ ಮಾಡುವುದನ್ನು ಮುಂದುವರೆಸಿದನು. ಪಿತೃಗಳ ಒಡೆಯನಾಗಿ ಯಮ, ನದಿಗಳ ಒಡೆಯನಾಗಿ ಸಾಗರ, ನೀರಿನ ಒಡೆಯನಾಗಿ ವರುಣ, ಮಾರುತಗಳ ಒಡೆಯನಾಗಿ ಇಂದ್ರ ಮತ್ತು ಅಂಶಗಳ ಶಾಶ್ವತ ಒಡೆಯನಾಗಿ ಅಗ್ನಿ. ಅವರು ಮಾತನಾಡುವಾಗ ಅವರ ಮಾತುಗಳು ಈ ವಿವಿಧ ಘಟಕಗಳ ನಡುವಿನ ಸಂಕೀರ್ಣ ಸಂಬಂಧಗಳನ್ನು ಬಹಿರಂಗಪಡಿಸುವ ಪರಸ್ಪರ ಸಂಪರ್ಕದ ಭಾವಚಿತ್ರವನ್ನು ನೇದವು. ತ್ಯಾಗವು ಎಲ್ಲಾ ದೀಕ್ಷಾ ವಿಧಿಗಳಲ್ಲಿ ಅಗ್ರಗಣ್ಯವಾಗಿದೆ ಎಂದು ಅವರು ಹೇಳಿದರು ಮತ್ತು ಭಗವದ್ದೇವತೆಗಳ ಮೇಲೆ ಪ್ರಾಬಲ್ಯವನ್ನು ಹೊಂದಿದೆ. ಅವರು ಜಗತ್ತನ್ನು ಆಳಿದ ಅನೇಕ ಪ್ರಭುಗಳು ಮತ್ತು ಆಡಳಿತಗಾರರನ್ನು ಎಳಿಸುವುದನ್ನು ಮುಂದುವರೆಸಿದಾಗ ಬ್ರಾಹ್ಮಣನ ಧ್ವನಿಯು ಮೃದುವಾಯಿತು. ಅಂತಿಮವಾಗಿ ಅವನ ಕಣ್ಣುಗಳು ಇತರರ ಮೇಲೆ ನಿಂತಿರುವ ಎರಡು ವ್ಯಕ್ತಿಗಳ ಮೇಲೆ ನಿಂತವು. ಪ್ರಜಾಪತಿಯು ಎಲ್ಲಾ ಜೀವಿಗಳ ಒಡೆಯನಾಗಿದ್ದಾನೆ ಎಂದು ಅವನು ಘೋಷಿಸಿದನು ಮತ್ತು ಬ್ರಹ್ಮನಿಂದ ತುಂಬಿದ ನಾನು ಅಸ್ತಿತ್ವಗಳಲ್ಲಿ ಅಗ್ರಗಣ್ಯನಾಗಿದ್ದೇನೆ. ಬ್ರಹ್ಮನಿಂದ ತುಂಬಿದ ಮಹಾನ್ ದೇವರು ಮತ್ತು ಎಲ್ಲಕ್ಕಿಂತ ರಾಜರ ರಾಜನಾದ ವಿಷ್ಣುವಿನ ಬಗ್ಗೆ ಮಾತನಾಡುವಾಗ ಬ್ರಾಹ್ಮಣನ ಮಾತುಗಳು ಗೌರವದ ಭಾವವನ್ನು ಪಡೆದುಕೊಂಡವು. ಅವನು ರಾಜ, ಸೃಷ್ಟಿಕರ್ತ, ಸೃಷ್ಟಿಸದ ಹರಿ ಎಂದು ಬ್ರಾಹ್ಮಣನು ಘೋಷಿಸಿದ. ಋಷಿಯು ಒಂದು ಕ್ಷಣ ವಿರಾಮಗೊಳಿಸಿ ನಂತರ ಪಾರ್ವತಿ ಎಂದು ಕರೆಯಲ್ಪಡುವ ಮಹೇಶ್ವರಿ ದೇವಿಯ ಬಗ್ಗೆ ಮಾತನಾಡುವುದನ್ನು ಮುಂದುವರಿಸಿದರು. ಅವರು ತಮ್ಮ ಆಸೆಗಳನ್ನು ಅನುಸರಿಸುವವರಿಂದ ಪೂಜ್ಯರಾಗಿದ್ದರು. ಅವರು ಅಪ್ಸರರು, ಮಹಾನ್ ವೈಭವದ ಸ್ತ್ರೀ ಜೀವಿಗಳು ಮತ್ತು ಜೀವನದ ವಿವಿಧ ಅಂಶಗಳೊಂದಿಗೆ ಸಂಬಂಧ ಹೊಂದಿದ್ದ ವಿವಿಧ ಅಸ್ತಿತ್ವಗಳ ಬಗ್ಗೆ ಮಾತನಾಡಿದರು. ಅವನು ತನ್ನ ಗಣನೆಯನ್ನು ಮುಕ್ತಾಯಗೊಳಿಸಿದಾಗ ಬ್ರಾಹ್ಮಣನು ತನ್ನ ಕೇಳುಗರ ಕಡೆಗೆ ತಿರುಗಿ ಪ್ರಾಮುಖ್ಯತೆಯ ಸಂದೇಶವನ್ನು ನೀಡಿದನು. ರಾಜರು ಧರ್ಮನಿಷ್ಠೆಯನ್ನು ಹೊಂದಲು ಬಯಸುತ್ತಾರೆ. ಅವನು ಹೇಳಿದನು,
ಮತ್ತು ಬ್ರಾಹ್ಮಣರು ಧರ್ಮನಿಷ್ಠೆಗೆ ಕಾರಣರಾಗುತ್ತಾರೆ. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಬ್ರಹ್ಮನು ಕಲ್ಲಿನ ಪೀಠದ ಮೇಲೆ ಅಡ್ಡ ಕಾಲಿನೊಂದಿಗೆ ಕುಳಿತಿದ್ದನು. ಅದರ ಸುತ್ತಲೂ ಎಲೆಗಳ ಮೃದುವಾದ ಗದ್ದಲ ಮತ್ತು ಪಕ್ಷಿಗಳ ಮೃದುವಾದ ಕಿಲಕಿಲಿಸುವಿಕೆ. ಅವನು ಸೌಮ್ಯ ಮತ್ತು ಆಳವಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಈಗ ನಾನು ಬ್ರಹ್ಮಾಂಡದ ರಹಸ್ಯಗಳನ್ನು ನಿಮಗೆ ಬಹಿರಂಗಪಡಿಸುತ್ತೇನೆ ಎಂದು ಸೌಮ್ಯವಾದ ಗಾಳಿಯಂತೆ ಕಾಡಿನ ಉದ್ದಕ್ಕೂ ಸಾಗುತ್ತಿರುವ ಅವರ ಧ್ವನಿಯಲ್ಲಿ ಹೇಳಿದರು. ಮೊದಲು ಹಗಲು, ನಂತರ ರಾತ್ರಿ. ಕತ್ತಲೆಯ ಮೊದಲು ಪ್ರಕಾಶಮಾನವಾದ 15 ರಾತ್ರಿಗಳು ಬಂದವು. ನಕ್ಷತ್ರ ಪುಂಜಗಳು ಶ್ರವಣವನ್ನು ತಮ್ಮ ಮೊದಲ ಸಂಕೇತವಾಗಿ ಹೊರಹೊಮ್ಮಿದವು. ಆದರೆ ಮತ್ತುಗಳು ಚಳಿಗಾಲದ ಚಳಿಯೊಂದಿಗೆ ಪ್ರಾರಂಭವಾದವು. ಬ್ರಹ್ಮನು ಮಾತನಾಡುತ್ತಿದ್ದಂತೆ ಕಾಡಿನ ಜೀವಿಗಳು ಅದರತ್ತ ಒಲವು ತೋರುತ್ತಿದ್ದವು. ಅವುಗಳ ಕಿವಿಗಳು ತೀಕ್ಷ್ಣವಾದ ಗಮನವನ್ನು ಸೆಳೆದವು. ಭೂಮಿಯು ಎಲ್ಲಾ ವಾಸನೆಗಳ ಮೂಲವಾಗಿದೆ, ಅವನು ಮುಂದುವರಿಸಿದನು, ಮತ್ತು ನೀರು ಎಲ್ಲಾ ಅಭಿರುಚಿಗಳ ಸಾರವಾಗಿದೆ. ಸೌರ ಬೆಳಕು ಬಣ್ಣಗಳಿಗೆ ಜನ್ಮ ನೀಡುತ್ತದೆ, ಆದರೆ ಗಾಳಿಯು ನಮ್ಮೊಳಗೆ ಸಂವೇದನೆಗಳನ್ನು ಹುಟ್ಟುಹಾಕುತ್ತದೆ. ಭಾರಿ ಆಕಾಶ ಅಥವಾ ಈಥರ್ ಶಬ್ದದ ಮೂಲವಾಗಿದೆ. ಬ್ರಹ್ಮನ ಮಾತುಗಳು ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿದ್ದಂತೆ ಶ್ವೇತಕೇತು ಎಂಬ ಯುವ ವಿದ್ಯಾರ್ಥಿಯು ಶ್ರದ್ಧೆಯಿಂದ ಆಲಿಸುತ್ತಿದ್ದನು. ಅವನು ಯಾವಾಗಲೂ ಬ್ರಹ್ಮಾಂಡದ ರಹಸ್ಯಗಳಿಂದ ಆಕರ್ಷಿತನಾಗಿದ್ದನು ಮತ್ತು ಆ ಮಹಾನ್ ವಿಷಯದಿಂದ ಕಲಿಯಲು ಉತ್ಸುಕನಾಗಿದ್ದನು. ಬ್ರಹ್ಮನ ನೋಟವು ಶ್ವೇತಕೇತುವಿನ ಕಡೆಗೆ ತಿರುಗಿ ಆತ ತಿಳಿವಳಿಕೆಯಿಂದ ಮುಗುಳ್ನಕ್ಕನು. ಸೂರ್ಯನು ಎಲ್ಲಾ ಪ್ರಕಾಶಮಾನವಾದ ದೇಹಗಳಲ್ಲಿ ಮೊದಲಿಗನಾಗಿದ್ದಾನೆ ಎಂದು ಆತ ಹೇಳಿದನು, ಮತ್ತು ನಮ್ಮ ಅಸ್ತಿತ್ವವನ್ನು ಉತ್ತೇಜಿಸುವ ಮೂಲ ಅಂಶವಾದ ಬೆಂಕಿ ಸಾವಿತ್ರಿಯು ಜ್ಞಾನದ ಅಡಿಪಾಯವಾಗಿದ್ದರೆ ಪ್ರಜಾಪತಿಯು ಸರ್ವೋಚ್ಚ ದೇವತೆಯಾಗಿ ನಿಂತಿದ್ದಾನೆ. ಬ್ರಹ್ಮನು ಮಾತನಾಡುತ್ತಿದ್ದಂತೆ ಆತನ ಮಾತುಗಳು ಸೃಷ್ಟಿ ಮತ್ತು ವಿನಾಶದ ವರ್ಣಚಿತ್ರವನ್ನು ನೇದವು. ಓನೆಂಬ ಅಕ್ಷರವು ವೇದಗಳ ಸಾರವಾಗಿದೆ ಎಂದು ಅವರು ಹೇಳಿದರು, ಮತ್ತು ಪ್ರಾಣ ಎಲ್ಲಾ ಜೀವಿಗಳ ಮೂಲಕ ಹರಿಯುವ ಜೀವ ನೀಡುವ ಗಾಳಿ ಗಾಯತ್ರಿ ಮೀಟರ್ ಎಲ್ಲಕ್ಕಿಂತ ಪವಿತ್ರವಾಗಿದೆ. ಆದರೆ ಮೇಕೆ ಎಲ್ಲಾ ಬಲಿ ಪ್ರಾಣಿಗಳಲ್ಲಿ ಮೊದಲನೆಯದಾಗಿದೆ. ಬ್ರಹ್ಮನು ಬ್ರಹ್ಮಾಂಡದ ರಹಸ್ಯಗಳನ್ನು ಬಹಿರಂಗಪಡಿಸುವುದನ್ನು ಮುಂದುವರಿಸಿದಾಗ ಶ್ವೇತಕೇತುವಿನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. 2 ಬಾರಿ ಜನಿಸಿದವುಗಳು ಮಾನವ ವಿಕಾಸದ ಪರಾಕಾಷ್ಠೆ ಎಂದು ಅವರು ಹೇಳಿದರು. ಆದರೆ ಗಿಡುಗವು ಎಲ್ಲಾ ಪಕ್ಷಿಗಳಲ್ಲಿ ಮೊದಲನೆಯದಾಗಿದೆ. ಬೆಂಕಿಯ ಮೇಲೆ ಸ್ಪಷ್ಟವಾದ ಬೆಣ್ಣೆಯನ್ನು ಸುರಿಯುವುದು ಯಜ್ಞದ ಆರಂಭವನ್ನು ಸೂಚಿಸುತ್ತದೆ, ಮತ್ತು ಹಾವು ಎಲ್ಲಾ ಸರೀಸೃಪಗಳಲ್ಲಿ ಮೊದಲನೆಯದಾಗಿದೆ. ಬ್ರಹ್ಮನ ಮಾತುಗಳು ತಮ್ಮ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ತನ್ನ ಮನಸ್ಸು ತಿಳುವಳಿಕೆಯೊಂದಿಗೆ ವಿಸ್ತರಿಸುತ್ತಿರುವುದನ್ನು ಶ್ವೇತಕೇತು ಅನುಭವಿಸಿದನು. ಬ್ರಹ್ಮಾಂಡವನ್ನು ಒಗ್ಗೂಡಿಸಿದ ಸೃಷ್ಟಿ ಮತ್ತು ವಿನಾಶದ ಸಂಕೀರ್ಣ ಜಾಲವನ್ನು ಅವನು ನೋಡಿದ್ದನು. ಕೃತಿಯು ಎಲ್ಲಾ ಯುಗಗಳಲ್ಲಿ ಮೊದಲನೆಯದು, ಬ್ರಹ್ಮನು ಹೇಳಿದನು, ಮತ್ತು ಚಿನ್ನವು ಎಲ್ಲಾ ಲೋಹಗಳಲ್ಲಿ ಅತ್ಯಂತ ಅಮೂಲ್ಯವಾಗಿದೆ. ಬಾಲಿಯು ಎಲ್ಲಾ ಸಸ್ಯಗಳಲ್ಲಿ ಮೊದಲನೆಯದಾಗಿದೆ. ಆದರೆ ಆಹಾರವು ಎಲ್ಲಾ ಜೀವಿಗಳಿಗೆ ಮೂಲಭೂತ ಅವಶ್ಯಕತೆಯಾಗಿದೆ. ಜೀವನದ ಮೂಲತತ್ವವಾದ ನೀರು ಎಲ್ಲಾ ಜೀವಿಗಳ ಮೂಲಕ ಹರಿಯುತ್ತದೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಚಿನ್ನದ ಹೊಳಪನ್ನು ಬೀಸಿದ ಬ್ರಹ್ಮನ ಮಾತುಗಳು ಪೂರ್ಣ ವೃತ್ತಾಕಾರದಲ್ಲಿ ಬಂದವು. ಅಪ್ರಕಟಿತವು ಎಲ್ಲಾ ಲೋಕಗಳ ಮೂಲ ಮತ್ತು ಅಂತ್ಯವಾಗಿದೆ ಎಂದು ಅವರು ಹೇಳಿದರು. ಅವರ ಧ್ವನಿಯು ಸೌಮ್ಯವಾದ ಶಾಂತಿಯಂತೆ ಗಾಳಿಯನ್ನು ಹೊತ್ತುಕೊಂಡಿತು. ಅಸ್ತಿತ್ವದ ವಿಶಾಲವಾದ ವಿಸ್ತಾರದಲ್ಲಿ ಭವ್ಯವಾದ ಚಕ್ರವು ತಿರುಗುತ್ತದೆ. ಅದರ ಚಲನೆಯು ಸಮಯ ಮತ್ತು ಸ್ಥಳದ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಜೀವನದ ಚಕ್ರವು ಸಂಕೀರ್ಣವಾದ ಅಸ್ತಿತ್ವವಾಗಿದೆ. ಇದು ಶ್ರೀಮಂತ ವಸ್ತ್ರದಲ್ಲಿ ಎಳೆಗಳಂತೆ ಎಳೆದುಕೊಂಡಿರುವ ಅನೇಕ ಘಟಕಗಳನ್ನು ಒಳಗೊಂಡಿದೆ. ಅದರ ಶಕ್ತಿ ತಿಳುವಳಿಕೆಯಲ್ಲಿದೆ. ಅದನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳುವ ಕಂಬವು ಮನಸ್ಸು, ಇಂದ್ರಿಯಗಳು ಅದರ ಬಂಧಗಳನ್ನು ರೂಪಿಸುತ್ತವೆ. ಆದರೆ 5 ಮಹಾನ್ ಅಂಶಗಳು, ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಈಥರ್ ಅದರ ಕವಚವಾಗಿ
ಕಾರ್ಯನಿರ್ವಹಿಸುತ್ತವೆ. ಮನೆ ಅದರ ಎಲ್ಲಾ ಸಂತೋಷ ಮತ್ತು ದುಃಖಗಳೊಂದಿಗೆ ಅದರ ಸುತ್ತಳತೆಯನ್ನು ರೂಪಿಸುತ್ತದೆ. ಚಕ್ರವು ತಿರುಗುತ್ತಿರುವಾಗ ಅದು ಕ್ಷೀಣತೆ ಮತ್ತು ದುಃಖದಿಂದ ಆವೃತವಾಗಿರುತ್ತದೆ. ಅದರ ದೇಹವು ರೋಗಗಳು ಮತ್ತು